ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ KEA ಎಕ್ಸಾಮಲ್ಲಿ ಬಂದಿರುವಂತಹ ಎಲ್ಲ ಗ್ರೂಪ್ಸ್ ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ರು ಅಂತ ಭಾವಿಸ್ತೀನಿ. ಈಗ ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ ಇರುವಂತಹ ಭೂ ಸುಧಾರಣೆ ಟಾಪಿಕ್ ಏನಿದೆ ಅದರ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅನ್ನೋದು ಜಸ್ಟ್ ಇದು ಪ್ರಿಡಿಕ್ಷನ್ ಆಗಿರುತ್ತೆ. ಓಕೆನಾ? ಭೂ ಸುಧಾರಣೆ ಟಾಪಿಕ್ ಮೇಲೆ 30 ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಐ ಹೋಪ್ ಇದೇ ಫಸ್ಟ್ ಟೈಮ್ ಯಾರಾದರೂ ಕ್ಲಾಸಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿರುವಂಥ ಟೆಲಿಗ್ರಾಮ್ ಜಾಯ್ನ್ ಆದರೆ ಅಲ್ಲಿ ಈ PDF ಅನ್ನು ನಾನು ಶೇರ್ ಮಾಡ್ತಿರ್ತೀನಿ. ಓಕೆನಾ? PDF ಬೇಕಾಯ್ತಂದರೆ ಇದೇ ಟೆಲಿಗ್ರಾಮ್ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುವ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಅಲ್ಲಿಂದ ನೀವು ಇದು PDF ಅನ್ನು ತೊಗೋಬೋದಾಗಿರುತ್ತೆ. ಓಕೆನಾ? ಹಾಗೆ ಇದು ಕನ್ನಡದಲ್ಲಿ ಕೆಲವೊಂದಿಷ್ಟು ಸ್ಪೆಲ್ಲಿಂಗ್ ಎರರ್ ಇರುತ್ತೆ. ಇದರಲ್ಲಿ ಆದಷ್ಟು ಸ್ಪೆಲ್ಲಿಂಗ್ ಎರರ್ನ ಕರೆಕ್ಷನ್ ಮಾಡಿದ್ದೀವಿ. ಆದರೂ ಎಲ್ಲೊಂದಾದರೂ ಕಣ್ತಪ್ಪಿ ಮಿಸ್ ಆಗಿದ್ರೆ ಅದಕ್ಕಾಗಿ ಇಂಗ್ಲೀಷ್ ವರ್ಷನ್ ಈಸ್ ಫೈನಲ್ಲು. ಕ್ಲಾಸಸ್ಸಲ್ಲಿ ಹೇಳುವಾಗ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಎಲ್ಲಿ ಪ್ರಾಬ್ಲಮ್ ಆಗಿದೆ, ಎಲ್ಲಿ ಎರರ್ ಆಗಿದೆ. ಕೆಲವೊಂದಿಷ್ಟು ಅಷ್ಟೇ ಸ್ವಲ್ಪ ಟ್ರಾನ್ಸ್ಲೇಟ್ ಆಗುವಾಗ ಎರರ್ ಆಗಿರುತ್ತೆ. ಅದು ಬಿಟ್ಟರೆ ಮತ್ತೇನು ಎರರ್ ಇಲ್ಲ. ಬಟ್ ಇಂಗ್ಲೀಷ್ ಈಸ್ ಫೈನಲ್. ಓಕೆನಾ? ಹಾಗಾಗಿ ಹೇಳುವಾಗ ಸ್ಪಷ್ಟವಾಗಿಯೇ ಹೇಳಿರ್ತೀನಿ ನಾನು ಎಲ್ಲಿದೆ ಏನಂತ. ಓಕೆನಾ? ಅದು ನೋಡಿಕೊಂಡು ಇದನ್ನು ಒಂಥರ ಟೆಸ್ಟ್ ರೀತಿ ಅಟೆಂಡ್ ಮಾಡಿ. ಓಕೆನಾ? ಇದು ಮ್ಯಾಕ್ಸಿಮಮ್ ಆಗಿ ಯಾರಿಗೆ ಯೂಸ್ ಆಗುತ್ತೆ ಅಂದರೆ, ಈಗ ಆಲ್ರೆಡಿ ಥಿಯರಿ ನೀವು ಓದಿರಬೇಕು ಕಂಪಲ್ಸರಿ. ಫಸ್ಟ್ ಥಿಯರಿ ಓದಬೇಕಂದ್ರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹೇಗೆ ಬರ್ತವೆ ಅಂತ ನೋಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿಕೊಂಡು ಆ ಬೇಸ್ ಮೇಲೆ ನೀವು ಥಿಯರಿ ನೋಟ್ಸನ್ನು ರೆಡಿ ಮಾಡ್ಕೋಬೇಕು. ಇವು ಎರಡು ನೀವು ಮುಗಿದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಕೊಂಡ್ಮೇಲೆ ಥಿಯರಿ ಸಬ್ಜೆಕ್ಟ್ ಎಲ್ಲ ಕಂಪ್ಲೀಟ್ ಆಗಿ ನೋಟ್ಸ್ ಓದಿದ್ಮೇಲೆ, ಥಿಯರಿ ಓದಿದ್ಮೇಲೆ ನೆಕ್ಸ್ಟು ಡಿಪಾರ್ಟ್ಮೆಂಟ್ ನಡೆಸಿರುವ ಪ್ರೀವಿಯಸ್ ಇಯರ್ ಕ್ವಶನ್ಸೇ KEA KPSC ಫಸ್ಟ್ ಏನು ನೋಡ್ಕೊಂಡಿರ್ತೀರಲ್ವ, ಮತ್ತು ಅದೇ ಕ್ವಶನ್ಸನ್ನು ನೋಡ್ಕೋಬೇಕು. ರೈಟ್, ಈ ಸಿಲೆಬಸ್ಗೂ ನಾನು ಓದಿರೋದಕ್ಕೂ ಇವಾಗ ನನಗೆ ಆನ್ಸರ್ ಎಲ್ಲ ರೈಟ್ ಬರ್ತಿದ್ದೇನಾ ಅಂತ. ಅದೆಲ್ಲ ಮುಗಿದ್ಮೇಲೆ, ಇದು ಪ್ರೀವಿಯಸ್ ಇಯರ್ ಕ್ವಶನ್ಸು ಥಿಯರಿ ಎಲ್ಲ ಮುಗಿದ್ಮೇಲೆ ಇನ್ನೂ ಟೈಮ್ ಉಳಿದಾಗ ಈ ರೀತಿ ಟೆಸ್ಟ್ ಸೀರೀಸ್ ಅಂದರೆ ಮಾಕ್ ಟೆಸ್ಟನ್ನು ಅವಾಗ ಅಟೆಂಡ್ ಮಾಡಬೇಕು. ನೀವೆಲ್ಲ ಬಿಟ್ಟು ಇದೇ ಫಸ್ಟ್ ಟೈಮ್ಗೆ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿದರೆ ನಿಮಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಇರಲ್ಲ. ಓಕೆ? ಹಾಗಾಗಿ ಅದೆಲ್ಲ ನೀವು ಮುಗಿಸಿಕೊಂಡಿದ್ದೀರಾ, ಆ ಥರ ಓದ್ಕೊಂಡು ಆಮೇಲೆ ಇದನ್ನ ಟೆಸ್ಟ್ ಅಟೆಂಡ್ ಮಾಡ್ತಿದ್ದೀರಾ ಅಂತ ಭಾವಿಸ್ತೀನಿ ನಾನು. ಓಕೆನಾ? ಹಾಗೆ ಈ PDF ಏನಾದರೂ ಬೇಕಾಯ್ತಂದರೆ ಸ್ಟಡಿ ಜೋನ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗಬೇಕು. ಆಮೇಲೆ ಇದಕ್ಕೇನೋ ಪ್ರೊಟೆಕ್ಷನ್ನು ಪಾಸ್ವರ್ಡ್ ಇಟ್ಟಿರ್ತಾರೆ. ಓಕೆನಾ? ಇದಕ್ಕೆ ಪಾಸ್ವರ್ಡ್ ಇರುತ್ತೆ. ಈ PPT ಈಗ ಏನು ಮಾಡ್ತಿದ್ದೀನಲ್ವ ಈ ಕ್ಲಾಸು, ಪಾಸ್ವರ್ಡ್ ಇರುತ್ತೆ ಇದಕ್ಕೆ. ಇದನ್ನು ನಿಮಗೆ ಇದರಲ್ಲೇ ಅಪ್ಲೋಡ್ ಮಾಡಿದ್ರೂ ಕೂಡ, ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ರೂ ಕೂಡ ಅದು ಓಪನ್ ಆಗಲ್ಲ. ಯಾಕಂದರೆ ಈ ಕ್ಲಾಸಲ್ಲಿ ನಾನು ಎಲ್ಲೋ ಒಂದು ಹತ್ರ ಯಾವುದಾದ್ರೂ ಒಂದು ಸ್ಲೈಡಲ್ಲಿ ಪಾಸ್ವರ್ಡ್ ಇದೆ ಅಂತೆ. ಓಕೆನಾ? ಇವಾಗ ಕ್ಲಾಸ್ ಮಾಡುವಾಗ ಯಾವುದೋ ಒಂದು ಸ್ಲೈಡಲ್ಲಿ ಪಾಸ್ವರ್ಡ್ ಹಾಕಿರ್ತಾರೆ. ಓಕೆನಾ? ಅಲ್ಲಿ ಪಾಸ್ವರ್ಡ್ ಹೇಳ್ತೀನಿ ನಾನು. ಅದಕ್ಕೇನು ನಂಬರ್ ಇಟ್ಟಿದ್ದಾರೋ ಏನಂತ ಆ ಪಾಸ್ವರ್ಡ್ ಹೇಳ್ತೀನಿ. ಆ ಪಾಸ್ವರ್ಡನ್ನು ನೀವು ನೆನ್ಪಿಟ್ಕೋಬೇಕು. ಇದನ್ನ ಕ್ಲಾಸ್ ಮುಗಿದ ತಕ್ಷಣ ನಾನು ಅಲ್ಲಿ PPTನ ಪೋಸ್ಟ್ ಮಾಡ್ತೀನಿ ಇದರಲ್ಲಿ ಟೆಲಿಗ್ರಾಮಲ್ಲಿ. ಅಲ್ಲಿ ಆ ಪಾಸ್ವರ್ಡ್ ಹಾಕಿದರೆ ಇದು PPT ಓಪನ್ ಆಗುತ್ತೆ. ಇವೆಲ್ಲ ಕ್ವಶನ್ಸು ಕೂಡ ನಿಮಗೆ ಆಮೇಲೆ ಕಾಣ್ತವೆ. ಇದನ್ನ ಯಾಕೆ ಮಾಡ್ತೀವಿ ಅಂತ ಅಂದರೆ, ಕ್ಲಾಸ್ನ ನೋಡ್ಕೊಂಡವ್ರಿಗೆ ಮ್ಯಾಕ್ಸಿಮಮ್ ಆಗಿ ಅದು ಯೂಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ. ಯಾಕಂದರೆ ಕ್ಲಾಸ್ ನೋಡೋದ್ರಿಗೆ ರೆಗ್ಯುಲರ್ ಆಗಿ ನಮ್ಮ ಹುಡುಗರಿಗೆ ಫಸ್ಟ್ ಪ್ರಿಫರೆನ್ಸ್ ಇರಬೇಕು ಅನ್ನೋ ದೃಷ್ಟಿಯಿಂದ ಕ್ಲಾಸ್ ನೋಡಿದಾದ್ಮೇಲೆ PPT ಇನ್ನೊಂದ್ಸಲ ರಿವೈಸ್ ಮಾಡಿಕೊಂಡ್ರೆ ಇನ್ನೂ ನೆನಪಿರುತ್ತೆ ಅನ್ನೋ ದೃಷ್ಟಿಯಿಂದ ಇದು ಮಾಡ್ಕೊಂಡಿದ್ದೀವಿ. ಓಕೆ? ಆಮೇಲೆ ಈ ಕೋರ್ಸ್ಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗೋಕ್ಕೆ ಸಾಧ್ಯ ಆಗಿರಬೇಕು. ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಕೂಡ ಕ್ಲಾಸಸ್ ಇರ್ತವೆ. ಥಿಯರಿ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ಸು. ಹಾಗೆ ಭೂ ಸುಧಾರಣೆ ಸಹಕಾರ, ಕರ್ನಾಟಕ ಆಡಳಿತ ಮತ್ತು ವಿಜ್ಞಾನ ತಂತ್ರಜ್ಞಾನ, ಪರಿಸರ ಸಮಸ್ಯೆಗಳು ಮತ್ತು ಪರಿಹಾರ, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್, ಈ ರೀತಿ ಟಾಪಿಕ್ಸ್ ಏನಿದಾವೆ ಎಕ್ಸ್ಟ್ರಾ ಸಿಲೆಬಸ್ಸು, ಅದು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಬಂದಿದ್ದಾವೆ ಹಾಗೆ ಅದರದ್ದು ಥಿಯರಿ ಕ್ಲಾಸ್ ಎರಡು ಕೂಡ ಅದರಲ್ಲಿ ಮಾಡಿರುತ್ತೆ. ಬಟ್ ಮಾಕ್ ಟೆಸ್ಟ್ ಅಂತಂದು ನಾವೇ ಪ್ರಿಡಿಕ್ಟ್ ಮಾಡ್ಕೊಂಡು ಕ್ವಶನ್ ಪೇಪರ್ ಮಾಡೋದು. ಇದು ಮತ್ತೆ ಈ ಸೀರೀಸ್ ಬೇರೆ. ಇದು ಆಲ್ರೆಡಿ ಬಂದಿರೋ ಕ್ವಶನ್ಸು. ಭೂ ಸುಧಾರಣೆ ಮೇಲೆ ಯಾವ್ಯಾವ ರೀತಿ ಕ್ವಶನ್ ಬಂದಿರ್ತವೆ ಆ ರೀತಿ ಸಾಲ್ವ್ ಮಾಡಿರುತ್ತೆ. ಸಹಕಾರ ಸಂಘದ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿರ್ತವೆ ಆ ರೀತಿ. ಬೇಕಾದ್ರೆ ಒಂದು ನಿಮಿಷ ನಿಮಗೆ ಶೋ ಮಾಡ್ತೀನಿ ನಿಮಗೆ ಅದು ಯಾವ ರೀತಿ ಇರುತ್ತೆ ಅಂತ. ಒಂದು ನಿಮಿಷ. ಹಾಂ, ಇದೇ ಫಸ್ಟ್ ಟೈಮ್ ಯಾರು ನೋಡ್ತಿದ್ರೆ ಕ್ಲಾಸಸಲ್ಲಿ ಏನಿರುತ್ತೆ ಅಂತ ಅಂದರೆ, ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ ಏನಿದೆ, ಪಂಚಾಯತ್ ರಾಜು. ಒಂದು ನಿಮಿಷ, ಈ ಕ್ಲಾಸ್ ಬೇಕಾದ್ರೆ ನಾನು ಮಾಡಿದ್ದೀನಿ ಒಂದ್ಸರಿ. ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ ಇದು ಪಂಚಾಯತ್ ರಾಜ್ ಇವೇನು ಎಕ್ಸ್ಟ್ರಾ ಇದಾವಲ್ವ ಇವೆಲ್ಲ ಕ್ಲಾಸಸ್ ಇರ್ತವೆ. ಆಮೇಲೆ ಕಂಪ್ಯೂಟ್ರಲ್ಲಿ ಇವಿಷ್ಟು ಥಿಯರಿ ಕ್ಲಾಸ್ ಇರುತ್ತೆ. ಆಮೇಲೆ ಕಂಪ್ಯೂಟ್ರಲ್ಲಿ ಸ್ವಲ್ಪ ವೀಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ. ಯಾಕಂದರೆ ನಾನು ಆಲ್ರೆಡಿ ಹೇಳಿರೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ. ಇಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ವಿ ಕಂಪ್ಯೂಟರ್ ಮೇಲೆ. ಇಂಗ್ಲೀಷಲ್ಲಿ ಇಷ್ಟು ಥಿಯರಿ ಕ್ಲಾಸು, ಇಷ್ಟು ಕ್ವಶನ್ ಪೇಪರ್ ಸಾಲ್ವು. ಆಮೇಲೆ ಕನ್ನಡದಲ್ಲಿ ಥಿಯರಿ ಕ್ಲಾಸ್ ಕಡಿಮೆ ಇದ್ದು ಕ್ವಶನ್ ಪೇಪರಲ್ಲಿ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿರುತ್ತೆ. ಓಕೆನಾ? ಇದರಲ್ಲಿ ಕೂಡ 11 ಕ್ವಶನ್ ಪೇಪರ್ ಇರುತ್ತೆ. ಈ ರೀತಿ ಕ್ಲಾಸಸ್ಸು ರನ್ ಆಗ್ತಿರ್ತವೆ ಅದರಲ್ಲಿ.
ಯಾವುದಿದು ಕಮ್ಯುನಿಕೇಷನ್ನು ಪ್ಲಸ್ ಜಿ ಎರಡರಲ್ಲೂ ಯಾವುದಾದ್ರೂ ತೊಗೊಂಡ್ರೆ ಅದರೊಳಗೆ ಅವೆಲ್ಲ ಕ್ಲಾಸಸ್ ಕೂಡ ನಿಮಗೆ ಆಕ್ಸೆಸ್ ಆಗ್ತಿರ್ತವೆ. ಓಕೆ, ಇಲ್ಲಿದೆ ನೋಡ್ರಿ ಇವಾಗ. ಓಕೆನಾ, ಇದನ್ನ ಯಾವ್ದಾದ್ರು ತೊಗೊಂಡ್ರೆ ನೀವು ಇದನ್ನ ಹೆಂಗೆ ನಾವು ಯೂಟ್ಯೂಬಲ್ಲಿ ಕ್ಲಾಸಸ್ ನೋಡೋದು ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗ್ಬೇಕು ಫಸ್ಟು. ಓಕೆನಾ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆದ ತಕ್ಷಣ ಈ ರೀತಿ ಇದನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ಸಬ್ಸ್ಕ್ರೈಬ್ ಆಗ್ತೀರಾ. ಸಬ್ಸ್ಕ್ರೈಬ್ ಆದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಬರುತ್ತೆ. ಆ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಸ್ಲೈಡ್ ಓಪನ್ ಆಗುತ್ತೆ, ಮೆಂಬರ್ಶಿಪ್ ಅಂತ. ಫಸ್ಟು 89 ಅಂತ ಓಪನ್ ಆಗುತ್ತೆ. ಇದರಲ್ಲಿ ಯಾವುದೇ ಕ್ಲಾಸಸ್ ಇರಲ್ಲ, ಇಲ್ಲಿ ತೊಗೋಬೇಡಿ. ನೆಕ್ಸ್ಟು ಜಿ ಕೆ ಎಕ್ಸ್ಟ್ರಾ ಸಿಲೆಬಸ್. ಓಕೆನಾ, ಜಿ ಕೆ ಎಕ್ಸ್ಟ್ರಾ ಸಿಲೆಬಸ್ ಅಂತ ತೋರಿಸಿದ್ನಲ್ವಾ, ಅದು ನಿಮಗೆ ಇದೆ. ಸಹಕಾರ, ಭೂ ಸುಧಾರಣೆ ಇವೆಲ್ಲ ಎಕ್ಸ್ಟ್ರಾ ಸಿಲೆಬಸ್. ಇದ್ರ ಮೇಲೆ ಎಷ್ಟು ವೀಡಿಯೋಸ್ ಇದಾವೆ ಅಂತಂದರೆ ಆ ಟಾಪಿಕ್ಸ್ ಮೇಲೆ 15 ವೀಡಿಯೋಸ್. 15 ವೀಡಿಯೋಸ್ ಅಂದರೆ ಮ್ಯಾಕ್ಸಿಮಮ್ ಆಗಿ ಇದರಲ್ಲಿ ಕ್ವಶನ್ಸ್ ಯಾವ ರೀತಿ ಬಂದಿರ್ತವೆ, ಆಮೇಲೆ ಥಿಯರಿ ಕ್ಲಾಸಸ್ ಹಂಗೆ ಮಾಡೋದ್ರಿಂದ ಸ್ವಲ್ಪ ಕ್ಲಾಸಸ್ ಜಾಸ್ತಿ ಆಗಿದ್ದಾವೆ. ಓಕೆ, ನೆಕ್ಸ್ಟು 299ಗೆ ಇದ್ರ ಜೂಮ್ ಇನ್ ಇದ್ರ ಜೂಮ್ ಮಾಡಿರೋದು ಇಲ್ಲಿಂದು. ನೆಕ್ಸ್ಟು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಎಕ್ಸ್ಟ್ರಾ ಸಿಲೆಬಸ್ ಆದಮೇಲೆ ಇಲ್ಲಿ 299ಗೆ ಇದು ಜಿ ಕೆ ಸಂವಹನ ಗ್ರೂಪ್ ಸಿ ಸಂವಹನ ಪತ್ರಿಕೆ ಅಂತ ಬರುತ್ತೆ. ಇದು 299ಗೆ ಇರುತ್ತೆ. ಓಕೆನಾ, ಇಲ್ಲಿ ಇಂಗ್ಲೀಷು, ಕನ್ನಡ, ಕಂಪ್ಯೂಟರ್ ಇವು 3 ಕೂಡ ಕ್ಲಾಸಸ್ ಆಕ್ಸೆಸ್ ಆಗ್ತಾವೆ. ಇಲ್ಲಿ ಥಿಯರಿ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ಸು, ಥಿಯರಿ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ಸು. ಓಕೆನಾ, ನಾನು ಹೇಳೋದೇನೆಂದರೆ ನಿಮಗೆ ಇದಕ್ಕೆ ನೀವು 299ಗೆ ಜಾಯ್ನ್ ಆಗಿಬಿಟ್ರೆ ಅಂದರೆ ಇದರಲ್ಲಿ ಗ್ರೂಪ್ ಸಿ ಇದು ಕೂಡ ಆಕ್ಸೆಸ್ ಆಗುತ್ತೆ. ಯಾವುದು ಕಮ್ಯುನಿಕೇಷನ್ ಪ್ಲಸ್ಸು ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿರುವ ಎಲ್ಲ ಕ್ಲಾಸಸ್ಸು ಕೂಡ ಆಕ್ಸೆಸ್ ಆಗ್ತವೆ. ಯಾವುದರಲ್ಲಿ 299ಗೆ. ನೀವು 159ಗೆ ಜಸ್ಟ್ ಜಾಯ್ನ್ ಆದರೆ ಜಸ್ಟ್ ಎಕ್ಸ್ಟ್ರಾ ಸಿಲೆಬಸ್ ಅಷ್ಟ ನಿಮಗೆ ಸಿಗುತ್ತೆ. ಓಕೆನಾ, ಹಾಗಾಗಿ ನೀವು 299ಗೆ ಜಾಯ್ನ್ ಆದರೆ ಎರಡು ಕೂಡ ಸಿಗುತ್ತೆ. ನಿಮ್ಗೆ ಯಾವುದು ಬೇಕಾಗಿರುತ್ತೋ ಅದನ್ನು ನೀವು ತೊಗೊಳಕ್ಕೆ ಸಾಧ್ಯ ಆಗಿರಬೇಕು. ಓಕೆನಾ, ಲೆಟ್ಸ್ ಬಿಗಿನ್ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡೋಣ. ನೀವು ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡಿದ್ರೆ ಬಹಳ ಬೆಟರ್. ಅಂದರೆ ಯಾವ ಕ್ವಶನ್ಸ್ಗೆ ಎಷ್ಟನೇ ಆನ್ಸರ್ ರೈಟ್ ಅಂತಂದು ನೀವು ಹಂಗೆ ಈ 1, 2, 3 ಅಂತ ಹಾಕೊಂಡು ಹೋಗ್ತೀರಾ. ಈ ಒಂದನೇದು ನಿನಗೆ ಎ ಅನಿಸುತ್ತೆ, ಎರಡನೇದು ಇದಕ್ಕೆ ಬಿ ಅನಿಸುತ್ತೆ, ಇದಕ್ಕೆ ಮತ್ತೆ ಎ ಅನಿಸುತ್ತೆ. ಈ ರೀತಿ ಹಾಕೊಂಡು ಹೋದ್ರಿ ಅಂದರೆ ನಾನು ಆಮೇಲೆ ನಿಮಗೆ ಆನ್ಸರ್ ಹೇಳಿದ ಮೇಲೆ ಯಾವುದಂತ ನೋಡಿಕೊಂಡ್ರೆ ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಆಗ್ತೀರಾ ಅನ್ನೋ ದೃಷ್ಟಿಯಿಂದ ಹೇಳ್ತಾ, ಮೊದಲನೇ ಕ್ವಶನ್ ಬಂದು ನಿಮ್ಗೆ ಏನಿದೆ. ಮೊದಲನೇ ಕ್ವಶನು, ಸ್ವಾತಂತ್ರ್ಯ ನಂತರದ ಕರ್ನಾಟಕ ಭೂ ಸುಧಾರಣೆ ಮುಖ್ಯ ಉದ್ದೇಶ. ಒಂದೇ ನಿಮಿಷ, ರೆಕಾರ್ಡ್ ಆಗ್ತಿದೆ, ಕನ್ಫ್ಯೂಸ್ ಆಗ್ತಿದೆ. ಓಕೆ, ಮೊದಲನೇ ಕ್ವಶನು, ಓಕೆ, ಸ್ವಾತಂತ್ರ್ಯದ ನಂತರದ ಕರ್ನಾಟಕದಲ್ಲಿ ಭೂ ಸುಧಾರಣೆಯ ಮುಖ್ಯ ಉದ್ದೇಶವೇನು? ಓಕೆನಾ, ದ ಮೇನ್ ಆಬ್ಜೆಕ್ಟಿವ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ ಆಫ್ಟರ್ ಇಂಡಿಪೆಂಡೆನ್ಸ್. ಓಕೆನಾ, ಇದರ ಮುಖ್ಯ ಉದ್ದೇಶವೇನು? ನೀವೀಗ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೋಬೇಕು. ನಾನು ಯಾಕಂದ್ರೆ ಇದನ್ನ ಫಸ್ಟೇ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕಂತಂದರೆ ನಾನೇನಾದರೂ ಲೈವ್ ಮಾಡಿದರೆ ನಾನು ಸ್ಪೀಡಾಗಿ ಹೋದರೆ ನೀವು ಸ್ಪೀಡಾಗಿ ಹೋಗ್ಬಿಡ್ತೀರ. ಹಾಗಾಗಿ ನಾನು ರೆಕಾರ್ಡ್ ಮಾಡಿ ನಾನು ಪೋಸ್ಟ್ ಮಾಡೋದು ಉದ್ದೇಶ ಏನಂದರೆ ನಿಮಗೆ ಈ ಕ್ವಶನ್ ಬಂದ ತಕ್ಷಣ ವಿಡಿಯೋ ಪಾಸ್ ಮಾಡ್ಕೋಬೇಕು. ನೀವು ಪಾಸ್ ಮಾಡ್ಕೊಂಡು ನೋಡಿಕೊಂಡು ಯಾವುದಕ್ಕೆ ಆನ್ಸರ್ ಅಂತ ಗೊತ್ತಾ ಫೈಂಡ್ ಔಟ್ ಮಾಡಿ ಆದಮೇಲೆ ವಿಡಿಯೋನ ಮೂವ್ ಮಾಡಿ. ಓಕೆ, ನಾನಿಲ್ಲಿ ಯಾಕಂದರೆ ಬೇಗ ಹೇಳ್ತಾ ಹೋಗ್ತಿರ್ತೇನೆ, ಇದರಲ್ಲಿ ಯಾವುದನ್ನು ಎಕ್ಸ್ಪ್ಲೇನ್ ಮಾಡ್ತಿರಲ್ಲ. ಯಾಕಂದರೆ ಇಲ್ಲಿ ಎಲ್ಲ ಕ್ಲಾಸಸ್ನ ನಾನು ಇದರಲ್ಲಿ ಥಿಯರಿ ಪ್ಲಸ್ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ಹಾಕಿರೋದ್ರಿಂದ ನಾನು ನಿಮಗೆ ಇದು ಲ್ಯಾಗ್ ಆದಂಗೆ ಆಗುತ್ತೆ. ಹಾಗಾಗಿ ನಾನು ಅದರಲ್ಲಿ ಯಾವುದೇ ಎಕ್ಸ್ಪ್ಲೇನ್ ಆ ಥರ ಮಾಡಲ್ಲ. ಕ್ವಶನ್ ಆನ್ಸರ್ ಜಸ್ಟ್ ಎಕ್ಸಾಮಲ್ಲಿ ಯಾವ ರೀತಿ ಆಗುತ್ತೆ ಆ ರೀತಿ ಮಾಡ್ತಿರ್ತೀನಿ. ನೀವು ಇದಕ್ಕೆ ಜಾಯ್ನ್ ಆದರೆ ಅಂದರೆ 2 ಕ್ಲಾಸಸ್ಸು ಸಿಗ್ತವೆ. ಮತ್ತು ಇದಷ್ಟೇ ಕಮ್ಯುನಿಕೇಷನ್ ಅಷ್ಟೇ ಸಿಗುತ್ತಾ 299ಗೆ ಅಂತ ಅಲ್ಲ. ಕಮ್ಯುನಿಕೇಷನ್ ಪ್ಲಸ್ ಎಕ್ಸ್ಟ್ರಾ ಸಿಲೆಬಸ್ಸು ಇವೆರಡೂ ಕೂಡ ಸಿಗೋದು 299ಗೆ. ಇಲ್ಲಿ ಜಾಯ್ನ್ ಆದರೆ ಜಸ್ಟ್ ಎಕ್ಸ್ಟ್ರಾ ಸಿಲೆಬಸ್ ಅಷ್ಟೇ, ಕಮ್ಯುನಿಕೇಷನ್ ಇರಲ್ಲ. ಕನ್ಫ್ಯೂಸ್ ಆಗಬೇಡಿ. ಓಕೆ, ಒಂದನೇ ಕ್ವಶನಲ್ಲಿ ಇದಕ್ಕೆ ಫಸ್ಟ್ನೇ ಆಪ್ಷನ್ ಏನು? ಕೈಗಾರಿಕಾ ಅಭಿವೃದ್ಧಿ ಉತ್ತೇಜನ ನೀಡುವುದು, ಮಧ್ಯವರ್ತಿಗಳನ್ನು ರದ್ದು ಮಾಡಿ ಕೃಷಿಕರಿಗೆ ಭೂಮಿ ನೀಡುವುದು. ನೆಕ್ಸ್ಟ್ ಕೃಷಿಯಲ್ಲಿ ವಿದೇಶಿ ಹೂಡಿಕೆ ಉತ್ತೇಜನ ನೀಡುವುದು, ಭೂಮಿಯ ಆದಾಯ ಸಂಗ್ರಹಣವನ್ನು ಕಡಿಮೆ ಮಾಡುವುದು ಅಂತ ಹೇಳಿದ್ದೇನೆ. ಓಕೆನಾ, ಸ್ವಾತಂತ್ರ್ಯ ನಂತರದ ಕರ್ನಾಟಕದ ಭೂ ಸುಧಾರಣೆಯ ಮುಖ್ಯ ಉದ್ದೇಶ. ಓಕೆನಾ, ಲ್ಯಾಂಡ್ ರಿಫಾರ್ಮ್ಸ್ ಮಾಡುವ ಪ್ರಮುಖ ಉದ್ದೇಶ ಏನಾಗಿರ್ತದೆ ಅಂದರೆ ಸ್ವಾತಂತ್ರ್ಯ ಆದ ತತ್ಕ್ಷಣದ ಕಾರಣ ಇದಕ್ಕೇನು ಉದ್ದೇಶ ಆಗಿರ್ತದೆ ಅಂತ ಇದಕ್ಕೆ ಮಧ್ಯವರ್ತಿಗಳನ್ನು ನಿರ್ಮೂಲನೆ ಮಾಡಬೇಕಾಗಿರುತ್ತೆ. ಓಕೆನಾ, ಟು ಅಬ್ಯಾಲಿಷ್. ಓಕೆನಾ, ಮಧ್ಯವರ್ತಿಗಳನ್ನು ರದ್ದು ಮಾಡಿ ಕೃಷಿಕರಿಗೆ ಭೂಮಿ ನೀಡುವುದು. ಅಂದರೆ ಅವನು ಸಾಹುಕಾರ ಇರ್ತಾನಂದ್ರೆ ಅವ್ನು ಕಂಪ್ಲೀಟಾಗಿ ಅವ್ನು ಜಾಸ್ತಿ ದುಡ್ಡು ಇರ್ತಂತಂದು ಇಷ್ಟೆಲ್ಲ ತೊಗೊಂಡ್ಬಿಟ್ಟಿರ್ತಾನೆ ಭೂಮಿನ. ಓಕೆನಾ, ಇಲ್ಲಿ ಇವನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕಾಗಿರುತ್ತಾ ಇದ್ರದ್ದು. ಇವನು ಇಷ್ಟು ಭೂಮಿನ ಒಬ್ಬನೇ ಸಾಗುವಳಿ ಮಾಡೋಕ್ಕಾಗ್ತಿರಲ್ಲ. ಇಲ್ಲೊಬ್ರು ಹಿಂಗೆ ಸಾಗುವಳಿ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಇವನಿಗೂ 10 ರೂಪಾಯಿ ಕೊಡೋಂಥ 10 ರೂಪಾಯಿ ಟ್ಯಾಕ್ಸ್ ಇರುತ್ತೆ. 1 ಎಕರೆಗೆ ನೀವೆಲ್ಲರೂ 10 ರೂಪಾಯಿ ಕೊಡ್ಬೇಕು, 10 ರೂಪಾಯಿ ಕೊಡ್ಬೇಕಂತ ಹಿಂಗೆ ಟ್ಯಾಕ್ಸ್ ಹಾಕಿರ್ತಾರೆ. ಟ್ಯಾಕ್ಸ್ ಹಾಕಿದಾಗ ಇವನು ಇಲ್ಲಿ ಎಲ್ಲ 100 ಜನ ಅದಾರ ಅಂದರೆ ಇವನು ಸಾಹುಕಾರನ ಹೋಗಿ ಎಲ್ಲರ ಹತ್ರ ಹೋಗಿ ದುಡ್ಡು ಇಸ್ಕೊಳಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಮಧ್ಯವರ್ತಿಗಳನ್ನು ಇಟ್ಟಿರ್ತಾನೆ. ಹೋಗಿ ನೀನು ಈ ರೈತನ ಹತ್ರ ಹೋಗಿ 10 ರೂಪಾಯಿ ಇಸ್ಕೊಂಬಾ ನನ್ನ ಭೂಮಿದ ಅಂತ. ಇವನು ಏನು ಮಾಡ್ತಾನಂದ್ರೆ ಇಲ್ಲಿ ಬಂದು ಸಾಹುಕಾರ ಹೇಳಿದ್ದಾರೆ, ನಿಮಗೆ ಅರ್ಥ ಆಗಲಿ ಅಂತ ನಾನು ಆಡೋ ಭಾಷೆದಲ್ಲಿ ಹೇಳ್ತಿದ್ದೀನಿ. ಸಾಹುಕಾರ ಹೇಳಿದ್ದಾರೆ
₹12 ನಿಮ್ಗೆ ಟ್ಯಾಕ್ಸ್ ಕೊಡ್ಬೇಕಂತೆ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಸಾಹುಕಾರರಿಗೂ ಲಾಭ ಇಲ್ಲ, ಇಲ್ಲಿ ರೈತನಿಗೂ ಲಾಭ ಇಲ್ಲ. ಇಲ್ಲಿ ಮಧ್ಯವರ್ತಿ ಯಾವನಿರ್ತಾನೆ ಅವನಿಗೆ ಲಾಭ ಆಗ್ತಿರುತ್ತೆ. ಯಾಕಂದ್ರೆ ಇಲ್ಲಿ ₹12 ಇಸ್ಕೊಂಡೋಗಿ ಇವ್ನು ₹2 ಸೇವ್ ಮಾಡ್ಕೊಂತಿರ್ತಾನೆ. ಇವ್ನ್ದೇನೇ ಇಲ್ಲ. ಇಲ್ಲಿ ಸಾಹುಕಾರಂದಾದ್ರೆ ಸಾಹುಕಾರ ಭೂಮಿ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಅವ್ನು ಜಾಸ್ತಿ ತಿಂದಿದ್ದಾನೆ ಅಂತನಾದ್ರೂ ಹೇಳ್ಬೋದು. ಓಕೆನಾ? ಆದ್ರೆ ಇಲ್ಲಿ ರೈತನಿಗಾದ್ರೂ ₹1 ಕಡಿಮೆ ಆದ್ರೆ ಬೆಳೆದಿದ್ದಾನೆ ಅವ್ನಿಗಾದ್ರೂ ಲಾಭ ಆಯ್ತಲ್ಲ ಬಿಡು ಅನ್ಬೋದು. ಆದ್ರೆ ಇಲ್ಲಿ ಮಧ್ಯವರ್ತಿ ಇವನೇನ್ ಮಾಡ್ತಾನಂದ್ರೆ ಈ ಕಡೆ ಅವನದು ಭೂಮಿನೂ ಅಲ್ಲ, ಅವನು ಉಳುಮೆನೂ ಮಾಡಲ್ಲ. ಆದ್ರೆ ಇಲ್ಲಿ ಅವನಿಗೆ ಪ್ರತಿಯೊಬ್ಬರಿಂದ ₹2 ಲಾಭ ಸಿಗ್ತಿರುತ್ತೆ. ಅಂದ್ರೆ ₹2 ಅಂದ್ರೆ ₹2 ಅಲ್ಲ, ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಿದ್ದಾನೆ. ಈ ರೀತಿ ಇಂಥ ಮಧ್ಯವರ್ತಿಗಳನ್ನ ರದ್ದು ಮಾಡಿ ಕೃಷಿಕರಿಗೆ ಭೂಮಿ ನೀಡಬೇಕು ಅನ್ನೋ ದೃಷ್ಟಿಯಿಂದ ಮಧ್ಯವರ್ತಿಗಳನ್ನ ರದ್ದು ಮಾಡಬೇಕು, ಹಾಗೆ ಕೃಷಿಯವರಿಗೆ ಭೂಮಿ ನೀಡಬೇಕು. ಕೃಷಿಯವರಿಗೆ ಭೂಮಿ ನೀಡೋದಂದ್ರೆ ಸಾಹುಕಾರ ಇರ್ತಾನೆ, ಅವ್ನು 100 ಎಕರೆ ಇರುತ್ತೆ, ಅವನಿಗೆ ಕೆಪಾಸಿಟಿ 10 ಎಕರೆ ಅಷ್ಟೇ ಸಾಗುವ ಇದೇನದು ಉಳುಮೆ ಮಾಡೋದಿರುತ್ತೆ. ಇನ್ನು 90 ಎಕರೆನ ಬೇರೆಯವ್ರಿಗೆ ಕೊಟ್ಟಿರ್ತಾನೆ. ನೀವು ಉಳುಮೆ ಮಾಡಿ ನನಗೆ ಗುತ್ತಿಗೆ ಕೊಡ್ರಿ, ಇಷ್ಟು ವರ್ಷ ಅಮೌಂಟ್ ಕೊಡ್ಬೇಕಂತ. ಇಲ್ಲಿ ಏನ್ ಮಾಡ್ತಾನಂದ್ರೆ ಇವನು ಈ 90 ಎಕರೆನ ಬಡ ರೈತರಿಗೆಲ್ಲರಿಗೂ ಹಂಚಿಬಿಡೋದು, ಎಲ್ಲ ಸ್ಪ್ಲಿಟ್ ಮಾಡ್ಬಿಡೋದು. ಇದು 9 ಜನಕ್ಕೆ ಅಂದ್ರೆ 10 ಎಕರೆ. ಈ ರೀತಿ ಕೃಷಿಕರಿಗೆ ಭೂಮಿ ನೀಡುವುದು ಇದು ಮುಖ್ಯ ಉದ್ದೇಶ. ಯಾವುದು? ಭೂ ಸುಧಾರಣೆಯ ಮುಖ್ಯ ಉದ್ದೇಶವಾಗಿರುತ್ತೆ. ಓಕೆ, ಸ್ವಲ್ಪ ಎಕ್ಸ್ಪ್ಲೇನ್ ಇದೆ, ಇಲ್ಲಿ ಬೇಕಾದ್ರೆ ನೋಡ್ಕೊಳಂಗಿದ್ರೆ ನೋಡ್ಕೊಳ್ಳಿ. PPT ಆಮೇಲೆ ಶೇರ್ ಮಾಡ್ತೀನಿ. ನೆಕ್ಸ್ಟ್, ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? ಇದು ಬಹಳ ಸರಿ ಎಕ್ಸಾಮ್ಸ್ ಅಲ್ಲಿ ಆಲ್ರೆಡಿ ಕ್ವಶನ್ ಬಂದಿದೆ. ಯಾವಾಗ ಬಂದಿತು, ಯಾವಾಗ ಕ್ವಶನ್ ಬಂದಿತ್ತು, ಇದು ಜಾರಿ ಬಂದಿತ್ತು ಅಂತ. ಆಮೇಲೆ ಕ್ವಶನ್ ನೀವು ಯಾವ ರೀತಿ ಪ್ರಿಡಿಕ್ಟ್ ಮಾಡಿ ಹಾಕಿದ್ದೀರಾ ಅಂತ ನೀವು ನಾನು ಕೇಳಿದ್ರೆ, ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ ಅದ್ರ ಮೇಲೆ ನಾನು ಈ ರೀತಿ ಬರ್ಬೋದಲ್ವಾ ಅಂತ ಹಾಕಿರ್ತೀನಿ. ಓಕೆನಾ? ಆಮೇಲೆ ಇದಿಷ್ಟು ಕ್ಲಾಸ್ ನೋಡಿ ಕ್ವಶನ್ ಬರಲೇ ಇಲ್ಲ ಅಂತ ನನಗೆ ಬ್ಲೇಮ್ ಮಾಡಂಗಿಲ್ಲ ನೀವು. ಯಾಕಂದ್ರೆ ಯಾರು ಔಟ್ 100% ಕೊಡೋಕ್ಕಾಗಲ್ಲ. ಇವ್ರೇನಾದ್ರೂ ನಿಮಗೆ 5 ಕ್ವಶನ್ ಬಂದ್ರೆ ಮ್ಯಾಕ್ಸಿಮಮ್ 3 to 4 ಕ್ವಶನ್ಸ್ ನಾನು ಅಟೆಂಡ್ ಮಾಡಿಸ್ತೀನಿ ನಿಮಗೆ. ಈ ಗ್ಯಾರಂಟಿ ಕೊಡಬಲ್ಲೆ ನಾನು. 100% ನಾನು ಏನಾದರೂ ನಿಮಗೆ ನನ್ನ ಕ್ಲಾಸೇ ನೋಡಿದ್ರೆ ನಿಮಗೆ ಬರುತ್ತೆ ಅಂತಂದು ಹೇಳ್ತಿದ್ದೀನಿ ಅಂದ್ರೆ ನಾನು ನಿಮಗೆ ಸುಳ್ಳು ಹೇಳ್ತಿದ್ದೀನಿ ಅಂತ. ಓಕೆನಾ? ಅಷ್ಟು ಮುಗ್ಧರಾಗಬೇಡಿ. ಓಕೆ. ನೆಕ್ಸ್ಟ್, ಎರಡನೇ ಕ್ವಶನ್ ಏನಿದೆ, ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? 1950, 51, 57, 61, ನೆಕ್ಸ್ಟು 64. ಓಕೆನಾ? ನಿಮ್ಮ ಆನ್ಸರು ಪೇಪರಲ್ಲಿ ಬರ್ಕೊಂಡಿದ್ದೀರಾ ಅಂತ ಹೇಳ್ತೀನಿ, ಅನ್ಕೊಂಡಿದ್ದೀನಿ. ಓಕೆನಾ? ಇದಕ್ಕೆ ರೈಟ್ ಆನ್ಸರ್ 1964. 1964, 64. ಓಕೆ. ನೆಕ್ಸ್ಟ್, ಇಲ್ಲಿದೆ, ಬೇಕಾದ್ರೆ ಸ್ವಲ್ಪ ಎಕ್ಸ್ಪ್ಲೇನು. ನೆಕ್ಸ್ಟ್, ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಓಕೆನಾ 1974 ಪ್ರಕಾರ ಭೂಮಿಯ ಮಿತಿ ನಿಗದಿಪಡಿಸುವ ಉದ್ದೇಶ. ಓಕೆನಾ? ದ ಸೀಲಿಂಗ್ ಆನ್ ಲ್ಯಾಂಡ್ ಹೋಲ್ಡಿಂಗ್ ಅಂಡರ್ ದ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಆಕ್ಟ್ 1974 ವಾಸ್ ಫಿಕ್ಸ್ಡ್ ಮೇನ್ಲಿ ಟು. ಓಕೆನಾ? ಇದಕ್ಕೆ ರೈಟ್ ಆನ್ಸರ್ ಏನಂತ ನೀವು ಬೇಗ ಓದ್ಕೊಂಡು ಆನ್ಸರ್ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಇದಕ್ಕೆ ಭೂಮಿಯ ದೊಡ್ಡ ಪ್ರಮಾಣದ ಸಂಗ್ರಹಣವನ್ನು ತಡೆಯುವುದು, ಕೃಷಿ ರಫ್ತುಗಳನ್ನು ಹೆಚ್ಚಿಸುವುದು, ಕೃಷಿ ಯಂತ್ರೀಕರಣಕ್ಕೆ ಉತ್ತೇಜನ ನೀಡುವುದು, ಸಹಕಾರಿ ಕೃಷಿಗೆ ಉತ್ತೇಜನವನ್ನು ನೀಡುವುದು ಅಂತ ಹೇಳಿದ್ದಾರೆ. ಓಕೆನಾ? ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಭೂಮಿಯ ದೊಡ್ಡ ಪ್ರಮಾಣದ ಸಂಗ್ರಹಣವನ್ನು ತಡೆಯುವುದು. ಓಕೆನಾ? ಫಸ್ಟ್ ಕ್ವಶನ್ ಬಂತಲ್ಲ, ಅದರದ್ದೇ ಅದಕ್ಕೂ ಇಂಟರ್ಲಿಂಕೇ ಇರುತ್ತೆ. ಅಂದ್ರೆ ಇದನ್ನ ಭೂಮಿ ಸುಧಾರಣೆ ಯಾಕೆ ಮಾಡ್ತಾರೆ ಅಂದ್ರೆ ಒಬ್ಬರಿಗೆ ಇಷ್ಟೇ ಇರಬೇಕು. ಓಕೆನಾ? ಇಷ್ಟು ಎಕರೆ ಇರಬೇಕು ಅಂತಂದು ಫಿಕ್ಸ್ ಮಾಡ್ತಾರೆ ಇದರಲ್ಲಿ. 1974 ತಿದ್ದುಪಡಿ ಮಾಡಿ, ಅದನ್ನ ಭೂಮಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನು ತಿದ್ದುಪಡಿ ಮಾಡಿ ಒಬ್ಬೊಬ್ಬರಿಗೆ ಇಷ್ಟೇ ಇರಬೇಕು. ಓಕೆನಾ? ಇಷ್ಟು ಭೂಮಿ ಮಾತ್ರ ಹೊಂದಿರಬೇಕು ನೀನು ಅಂತಂದು ತಿದ್ದುಪಡಿ ಮಾಡ್ತಾರೆ. ಯಾಕಂತಂದ್ರೆ ಎಲ್ಲವೂ ದುಡ್ಡಿದೆ ಅಂತಂದು 1000 ಎಕರೆ ಹೊಂದಂಗಿಲ್ಲ. ನೀನು ಒಬ್ನು ನಿನಗೆ ಎಷ್ಟು ಉಳುಮೆ ಮಾಡೋಕ್ಕಾಗಿರುತ್ತೆ ನೀನು ಇಷ್ಟು ಮಾತ್ರ ಮಾಡ್ಬೇಕಂತಂದು ಆ ಉದ್ದೇಶದಿಂದ 1974 ತಿದ್ದುಪಡಿ ಮಾಡ್ತಾರೆ. ದೊಡ್ಡ ಪ್ರಮಾಣದ ಸಂಗ್ರಹವನ್ನು ತಡೆಯುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಇದೆ ಅಲ್ಲಿ. ನೆಕ್ಸ್ಟ್, 1974 ಭೂ ಸುಧಾರಣೆ ಕಾಯ್ದೆಗೆ ಪ್ರಮುಖ ತಿದ್ದುಪಡಿಗಳನ್ನು ಜಾರಿಗೊಳಿಸಿದ ಕರ್ನಾಟಕದ ಮುಖ್ಯಮಂತ್ರಿ. ಇದು ಎಲ್ಲರಿಗೂ ಗೊತ್ತಾಗಿರುತ್ತೆ ಆನ್ಸರ್. ಓಕೆನಾ? ಇದಕ್ಕೆ ರೈಟ್ ಆನ್ಸರ್ ದೇವರಾಜ್ ಅರಸ್ 1974. ನೆಕ್ಸ್ಟ್, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ಬಾಡಿಗೆ ಕೃಷಿ ವ್ಯವಸ್ಥೆ. ಓಕೆನಾ? ಟೆನೆನ್ಸಿ ಕಾಯ್ದೆ. ಓಕೆನಾ? ಅಂಡರ್ ದ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಟೆನೆನ್ಸಿ ವಾಸ್. ಓಕೆನಾ? ಕಾಯ್ದೆ ಪ್ರಕಾರ ಬಾಡಿಗೆ ವ್ಯವಸ್ಥೆ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಅಂದ್ರೆ ಟೆನೆನ್ಸಿ ಕಾಯ್ದೆ ಅಂದ್ರೆ ಏನು ಅಂತ ಕ್ವಶನ್ ಇವಾಗ ನಿಮಗೆ. ಓಕೆ, ಅದು ರದ್ದುಗೊಳಿಸಿ ಬಾಡಿಗೆದಾರ ಭೂಸ್ವಾಮ್ಯ ಹಕ್ಕನ್ನು ನೀಡಲಾಯಿತು, ಉತ್ಪಾದಕತೆ ಹೆಚ್ಚಿಸಲು ಉತ್ತೇಜನ ನೀಡಲಾಯಿತು, ಭೂ ಮಾಲೀಕರಿಗೆ ವರ್ಗಾಯಿಸಲಾಯಿತು, ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಓಕೆನಾ? ನಿಮ್ಮ ಆನ್ಸರ್ ಏನಂತ ನೋಡ್ಕೊಳ್ಳಿ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ರದ್ದುಗೊಳಿಸಿ ಬಾಡಿಗೆದಾರರಿಗೆ ಭೂಸ್ವಾಮ್ಯ ಹಕ್ಕು ನೀಡಲಾಯಿತು. ಟೆನೆನ್ಸಿ ವ್ಯವಸ್ಥೆ ಅಂದ್ರೆ ಟೆನೆನ್ಸಿ ಕಾಯ್ದೆಯನ್ನು ರದ್ದು ಮಾಡ್ತಾರೆ. ಫಸ್ಟ್ ನಿಮಗೆ ಟೆನೆನ್ಸಿ ಆಕ್ಟ್ ಅಂತ ಏನಂದ್ರೂ ಕೂಡ ಗೊತ್ತಿರ್ಬೇಕು ನಿಮಗೆ. ಹಂಗಂದ್ರೆ ಇದು ಆನ್ಸರ್ ನೀವು ಮಾಡ್ತಾರೆ. ನೆಕ್ಸ್ಟ್, ಕ್ವಶನ್ ನಂಬರ್ 6, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1964 ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ರೀತಿ ಕ್ವಶನ್ಸ್ ಪ್ರಿಡಿಕ್ಟ್ ಮಾಡಬಹುದು. ಓಕೆನಾ? ಇವೆಲ್ಲ ಇವಿಗೆ ಇಕ್ವೇಶನ್ ಟೈಪ್ ಕ್ವಶನ್ಸ್ ಕೂಡ ಬರ್ತವೆ. ಇಂಥ ಕ್ವಶನ್ಸ್ಗೆ
ರೆಡಿ ಆಗ್ಬೇಕು ನೀವು. ಓಕೆ, ಸ್ವಲ್ಪ ಕ್ವಶನ್ಸ್ ಓದ್ಕೊಳ್ಳಿ. ರೈಟ್ ಆನ್ಸರ್ ಏನಂತ ಹೇಳ್ತೇನೆ ನಾನು ನಿಮಗೆ. ಆಪ್ಷನ್ ಏನಿದೆ, ಇದು ಬಾಡಿಗೆ ಕೃಷಿಯನ್ನು ರದ್ದು ಮಾಡಿ ಬಾಡಿಗೆದಾರರ ಭೂಸ್ವಾಮ್ಯ ಹಕ್ಕು ನೀಡುವ ಉದ್ದೇಶವನ್ನು ಹೊಂದಿತ್ತು. ನೆಕ್ಸ್ಟು ಆಪ್ಷನ್ 2, ಭೂಮಿಯ ಸಂಗ್ರಹಣವನ್ನು ತಡೆಯಲು ಭೂಮಿತಿ ಸೀಲಿಂಗ್ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು. ಇದು ಕೂಡ ರೈಟ್ ಆಯಿತು. ನೆಕ್ಸ್ಟು ಇದು ಕೃಷಿ ಭೂಮಿಯ ರಾಷ್ಟ್ರೀಕರಣವನ್ನು ಒದಗಿಸಿತು. ಕೃಷಿ ಭೂಮಿಯ ರಾಷ್ಟ್ರೀಕರಣನ 1974 ಇದು ಕರ್ನಾಟಕ ರಿಲೇಟೆಡ್ ಮಾತಾಡುವಾಗ ರಾಷ್ಟ್ರೀಕರಣದ ಮಾತು ಬರೋದಿಲ್ಲ. ಓಕೆನಾ, ರಾಷ್ಟ್ರೀಕರಣಕ್ಕೆ ಈ ರೀತಿ ಕೂಡ ನೀವು ಸ್ಟ್ರಕ್ಚರ್ ಇಟ್ಕೊಳ್ಳಿ ಅಂತ ಹೇಳಿರ್ತಾರೆ, ಬಟ್ ಕರ್ನಾಟಕ ಇದನ್ನು ಅಡಾಪ್ಟ್ ಮಾಡ್ಕೊಳೋದಿಲ್ಲ. ಓಕೆ, ಹಾಗಾಗಿ ಆಪ್ಷನ್ 3 ರಾಂಗ್ ಇರೋದ್ರಿಂದ 1 and 2 ಮಾತ್ರ ರೈಟ್. ಇದಕ್ಕೆ ಆಪ್ಷನ್ 1 and 2 ರೈಟ್. ಓಕೆ, ಎಕ್ಸ್ಪ್ಲೇನ್ ಇದೆ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 7. ಡಿ ದೇವರಾಜ್ ಅರಸ್ ಮತ್ತು ಭೂ ಸುಧಾರಣಾ ಕಾಯ್ದೆ ಈ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿಗಣಿಸಿ. ದೇವರಾಜ್ ಅರಸ್ ಅಂಡ್ ಲ್ಯಾಂಡ್ ರಿಫಾರ್ಮ್ಸ್ ಅವ್ರ ಬಗ್ಗೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಡಿದೆ. ಫಸ್ಟ್ನೇದು ಏನಿದೆ, 1974 ಭೂ ಸಂರಕ್ಷಣಾ ಅಲ್ಲ, ಇದು ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣಾ ಕಾಯ್ದೆ ಅಂತ ಮಾಡ್ಕೊಡ್ರಿ. ಓಕೆನಾ, ಈ ರೀತಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿದ್ದಾವೆ ಕನ್ನಡದಲ್ಲಿ ಅಂತ ಹೇಳಿರೋದು. ಭೂ ಸುಧಾರಣೆ ಅಂತ ಮಾಡ್ಕೊಡ್ರದ್ನ ಕಾಯ್ದೆ ತಿದ್ದುಪಡಿಯನ್ನು ಜಾರಿಗೊಳಿಸಿದರು. ನೆಕ್ಸ್ಟ್ ಅವರು ಭೂ ಸಂಸ್ಕರಣಾ, ಇದು ಕೂಡ ಭೂ ಸುಧಾರಣೆ ಕಾಯ್ದೆ ಕೃಷಿ ಕೂಲಿ ಕಾರ್ಮಿಕರ ಭೂಸ್ವಾಮ್ಯ ಹಕ್ಕನ್ನು ನೀಡಿದರು. ನೆಕ್ಸ್ಟ್ ಅವರು ನೀತಿಗಳು ಮುಖ್ಯವಾಗಿ ಕೈಗಾರಿಕಾ ಕ್ಷೇತ್ರಕ್ಕೆ ಲಾಭಕರವಾಗಿದ್ದವು ಅಂತ ಹೇಳ್ತಿದ್ದಾರೆ. ಓಕೆ, ನೋಡ್ಕೊಡ್ರಿ. ಇದಕ್ಕೆ ರೈಟ್ ಆನ್ಸರ್ ಏನಂತ ನೀವು ಆನ್ಸರ್ ಮಾಡ್ಕೊಂಡಿದ್ರಿ ಅಂತ ಹೇಳ್ತೀನಿ, ಅನ್ಕೊಂಡಿದ್ದೀನಿ. 1ನೇದು ರೈಟು, 2ನೇದು ರೈಟು, ಬಟ್ 3ನೇದು ರಾಂಗ್ ಇದು. ಓಕೆನಾ, 3ನೇದು ರಾಂಗು. ಇದು ಯಾಕಂದ್ರೆ ಇದರಲ್ಲಿ ಏನಿದೆ, ಕೈಗಾರಿಕಾ ಕ್ಷೇತ್ರಕ್ಕೆ ಲಾಭದಾಯಕ ಅಂತ ಹೇಳಿದ್ರೆ ಇಲ್ಲ, ಇದು ಹಿಂದುಳಿದ ವರ್ಗದವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗಾಗಿ 1 and 2 ರೈಟು, ಆಪ್ಷನ್ 3 ರಾಂಗು. ಓಕೆನಾ, ಇಲ್ಲಿ ಎಕ್ಸ್ಪ್ಲೇನ್ ಇದೆ, ಸ್ವಲ್ಪ ನೀವು ನೋಡ್ಕೋಬಹುದು. ಭೂ ಸಂಸ್ಕರಣ ಅಂತ ಇದೆ ಅಲ್ವಾ, ಇದು ನೀವು ಲ್ಯಾಂಡ್ ರಿಫಾರ್ಮ್ಸ್ ಅಂತ ಓದ್ಕೊಳ್ಳಿ. ಎಲ್ಲಲ್ಲಿ ಇದು ಒಂದು ವರ್ಡು ಟ್ರಾನ್ಸ್ಲೇಷನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಮ್ಯಾಕ್ಸಿಮಮ್ ಎಡಿಟ್ ಮಾಡಿದ್ದಾರೆ, ಅಲ್ಲೊಂದು ಇಲ್ಲೊಂದು ಮಿಸ್ ಆಗಿರೋ ನೋಡ್ಕೊಳ್ಳಿ. ನೆಕ್ಸ್ಟ್, ಭೂ ಸುಧಾರಣೆಯ ಉದ್ದೇಶಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕ್ವಶನ್ ನಂಬರ್ 8. ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಸಾಧಿಸಲು, ನೆಕ್ಸ್ಟ್ ಭೂ ಮಾಲೀಕರ ಭೂಸ್ವಾಮ್ಯ ಹಕ್ಕನ್ನು ನೀಡಲು, ಹೆಚ್ಚುವರಿ ಭೂಮಿಯನ್ನು ಭೂಹೀನರಿಗೆ ಹಂಚಲು, ಅಂದ್ರೆ ಭೂಮಿ ಇಲ್ಲದರಿಗೆ ಹಂಚಲು ಭೂ ಸುಧಾರಣೆಯ ಮುಖ್ಯ ಉದ್ದೇಶವಾಗಿರ್ತದೆ ಅಂತ ಹೇಳ್ತಿದ್ರೆ, ಇದಕ್ಕೆ ಯಾವ ಕ್ವಶನ್, ಯಾವ ಆಪ್ಷನ್ ರೈಟ್ ಅಂತ ನೋಡಿ. ಭೂ ಸುಧಾರಣೆ ಮುಖ್ಯ ಉದ್ದೇಶ ಏನಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಸಾಧಿಸಲು ರೈಟು, ಭೂ ಮಾಲೀಕರಿಗೆ ಭೂಸ್ವಾಮ್ಯ ಹಕ್ಕನ್ನು ನೀಡಲು, ಓನರ್ಶಿಪ್ ರೈಟ್ ಟು ಲ್ಯಾಂಡ್ ಲಾರ್ಡರ್ಸ್. ಓಕೆನಾ, ಇದು ಯಾಕೋ ನನಗೆ ರಾಂಗ್ ಅನ್ಸುತ್ತೆ, ಒಂದು ನಿಮಿಷ. ಕ್ವಶನ್ ನಂಬರ್ 8 ಅಲ್ವಾ? ಲ್ಯಾಂಡ್ ಲಾರ್ಡರ್ಸ್ ಇಲ್ಲ, ಇದು ರಾಂಗ್ ಇದು. ಓಕೆ, ನೆಕ್ಸ್ಟ್ ಏನಿದೆ, ಹೆಚ್ಚುವರಿ ಭೂಮಿಯ ಭೂಹೀನರಿಗೆ ಹಂಚಲ, ಇದು ಕೂಡ ರೈಟ್. ಇದು ಭೂ ಸುಧಾರಣೆ ಮುಖ್ಯ ಉದ್ದೇಶ. 1 and 3 ನೋಡ್ರಿ ಇಲ್ಲೈತಿ. ಆಪ್ಷನ್ ಸಿ 1 and 3 ರೈಟ್ ಆನ್ಸರ್. ಅದಕ್ಕೆ ನೋಡೋಣ ನೆಕ್ಸ್ಟ್ ಆನ್ಸರ್ ಏನಿದೆ. 1 and 3 ರೈಟ್. 1 and 3 ರೈಟ್ ಆನ್ಸರ್. 1 and 3 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ 1974 ಕುರಿತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಹಾಗೆ ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಿದ್ರೆ ಕ್ಲಾಸ್ನ ಲೈಕ್ ಮಾಡಿ, ಹಂಗೆ ಟೆಲಿಗ್ರಾಮ್ಗೂ ಕೂಡ ಜಾಯ್ನ್ ಆಗಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಓಕೆನಾ, ಆಮೇಲೆ ಬೇರೆ ಯಾರಾದರೂ ಇದೇ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಕಳಿಸಿ ಅಂತ ಹೇಳ್ತಾ ಈಗ ಮತ್ತೆ ಕ್ವಶನ್ಗೆ ಬರ್ತೇನೆ. ಓಕೆ, 9ನೇ ಕ್ವಶನ್ ಏನಿದೆ, ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ 1974 ಕುರಿತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ, ಯಾವ್ದು ರಾಂಗ್ ಅಂತ ಕೇಳ್ತೇನೆ. ನಾಟ್ ಕರೆಕ್ಟ್. 1974 ಆ್ಯಕ್ಟ್ ಓದಿದ್ರೆ ನೀವು ಈ ಕ್ವಶನ್ಗೆ ಆನ್ಸರ್ ಮಾಡಬಹುದು. ಇದು ಭೂಮಿಯ ಮಿತಿಗಳನ್ನು ನಿಗದಿಪಡಿಸಿತು. ಓಕೆನಾ, 1974 ಕಾಯ್ದೆ ಭೂಮಿಯ ಮಿತಿಗಳನ್ನು ನಿಗದಿಪಡಿಸಿತು ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ ಇದು ಬಾಡಿಗೆದಾರರಿಗೆ ಭೂಸ್ವಾಮ್ಯ ಹಕ್ಕನ್ನು ನೀಡುತ್ತದಂತೆ. ಪ್ರೊವೈಡೆಡ್ ಓನರ್ಶಿಪ್ ರೈಟ್ಸ್ ಟೆನೆಂಟ್ಸ್. ಓಕೆನಾ, ಇದು ಬಾಡಿಗೆದಾರರಿಗೆ ಭೂಸ್ವಾಮ್ಯ ಹಕ್ಕನ್ನು ನೀಡಿತು. ಇದು ಭೂ ಮಾಲೀಕರ ಅಧಿಕಾರವನ್ನು ಹೆಚ್ಚಿಸಿತು. ನೆಕ್ಸ್ಟ್ ಇದು ಗ್ರಾಮೀಣ ಸಮಾನತೆಯನ್ನು ಕಡಿಮೆ ಮಾಡುವ ಉದ್ದೇಶ ಹೊಂದಿತ್ತು. ರೈಟ್. ಹಾಗಾಗಿ ಇದೈತಲ್ವಾ, ಆಪ್ಷನ್ 3 ರಾಂಗು. ಓಕೆನಾ, ಯಾವ್ದು ರಾಂಗ್ ಅಂತ ಕೇಳ್ತಿದ್ದಾರೆ, ಆಪ್ಷನ್ 3 ರಾಂಗ್. ಭೂ ಮಾಲೀಕರ ಅಧಿಕಾರವನ್ನು ಹೆಚ್ಚಿಸುತ್ತು ಅಂತ ಹೇಳ್ತಿದ್ದಾನೆ. 1974 ಕಾಯ್ದೆ ಭೂ ಮಾಲೀಕರ ಅಧಿಕಾರವನ್ನ ಕಡಿಮೆ ಮಾಡ್ತೈತೆ. ಹಾಗಾಗಿ ಆಪ್ಷನ್ 3 ರಾಂಗ್ ಆನ್ಸರ್. ಓಕೆ, ಆಪ್ಷನ್ 3 ರಾಂಗ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 10. ಕರ್ನಾಟಕದ ಭೂ ಸುಧಾರಣೆಯ ಪರಿಣಾಮಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆನಾ, ಯಾವುದರಲ್ಲಿ ಕೆಳಗೆ 3 ಹೇಳಿಕೆ ಕೊಟ್ಟಿದ್ದಾನೆ. 1 2 3 ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಆನ್ಸರ್ ಬರುತ್ತೆ. ಈ ರೀತಿ ಕ್ವಶನ್ಸ್ ಬರ್ತವೆ. ನಾನು ಅದಕ್ಕೆ ಸ್ವಲ್ಪ ಇನ್ ಡೀಟೇಲ್ ಆಗಿ ಕ್ವಶನ್ಸ್ ತೊಗೊಂಡಿದ್ದೀನಿ. ಹಾಗೆ ಕ್ವಶನ್ಸ್ ಯಾವ ರೀತಿ ಇದಾವೆ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಮತ್ತೆ ಇದೇ ರೀತಿ ಉಳಿದಿದ್ದು ಟಾಪಿಕ್ಸ್ನು ಕೂಡ ಮಾಡ್ಬೇಕಂತ ಅನ್ಸಿದ್ರೆ ಅದನ್ನು ಕೂಡ ಹೇಳಿ ನನಗೆ. ಓಕೆನಾ,
ನೆಕ್ಸ್ಟ್, ಕರ್ನಾಟಕ ಭೂ ಸುಧಾರಣೆ ಪರಿಣಾಮ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಭೂ ಸುಧಾರಣಾ ಹಿಂದುಳಿದ ವರ್ಗಗಳ ಶಕ್ತೀಕರಣಕ್ಕೆ ಸಹಾಯವಾದವು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ದ ಇನ್ಕ್ರೀಸ್ಡ್ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಇನ್ ದ ಆಲ್ ರೀಸನ್ಸ್. ನೆಕ್ಸ್ಟ್, ದ ರಿಡ್ಯೂಸ್ ಸೋಷಿಯಲ್ ಇನ್ಇಕ್ವಾಲಿಟಿ ಇನ್ ವಿಲೇಜಸ್ ಅಂತ ಹೇಳ್ತಾ ಇದ್ದಾನೆ. ಓಕೆನಾ, ಇದರಲ್ಲಿ ಯಾವುದು ರೈಟು, ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ, ಯಾವುದು ರೈಟ್ ರಾಂಗು. ಓಕೆನಾ, ಈ ಕ್ವಶನ್ ಅಲ್ಲಿ ಯಾವ್ದು ರಾಂಗ್ ಅಂತ ಕೇಳಿದ. ಓಕೆನಾ, ಇಲ್ಲಿ ನೋಡ್ರಿ ನಾಟ್ ಕರೆಕ್ಟ್. ಓಕೆನಾ, ಹಂಗಾಗಿ ಯಾವುದು ಕ್ವಶನ್ ಏನು ಕೇಳ್ತಿದ್ದಾನೆ ಅದು ಪಕ್ಕಾ ನೋಡ್ಕೋಬೇಕು ನೀವು, ರೈಟ್ ಕೇಳ್ತಿದ್ದಾನೋ ರಾಂಗ್ ಕೇಳ್ತಿದ್ದಾನೋ. ಓಕೆ, ಈಗ 10ನೇ ಕ್ವಶನ್ಗೆ ಯಾವ್ದು ರೈಟ್ ಆನ್ಸರ್? ಈಗ ಏನು ಹೇಳಿದೆ, ಭೂ ಸುಧಾರಣೆ ಹಿಂದುಳಿದ ವರ್ಗಗಳ ಶಕ್ತೀಕರಣಕ್ಕೆ ಸಹಾಯವಾಗಿದೆ. ರೈಟ್, ಇದು ಒಂದೇದು ರೈಟ್. ಓಕೆ, ನೆಕ್ಸ್ಟ್, ಇವು ಎಲ್ಲ ಪ್ರದೇಶಗಳ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಿದವು. ಇನ್ಕ್ರೀಸ್ಡ್ ಆಲ್ ರೀಸನ್ಸ್. ಓಕೆನಾ, ಆಲ್ ರೀಸನ್ಸ್ ಅಂತ ಬಂದಿರೋದಕ್ಕೆ ಮಾತ್ರ ಇದು ರಾಂಗು. ಎಲ್ಲ ಪ್ರದೇಶಗಳಲ್ಲೂ ಕೃಷಿ ಉತ್ಪಾದಕನೆ ಹೆಚ್ಚಿಸಿದವು. ಜಸ್ಟ್ ಅವನೇನಂದ್ರೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಅಂತಂದು ಅಷ್ಟೇ ಕೊಟ್ಟಿದ್ರೆ ಇದು ಕೂಡ ಪಾರ್ಷಲಿ ರೈಟ್ ಆಗೋದು. ಬಟ್ ಇಲ್ಲಿ ಎಲ್ಲ ಅಂತ ಮೆನ್ಷನ್ ಮಾಡಿರೋದ್ರಿಂದ ಈ ಆಪ್ಷನ್ ನಾನು ತೆಗೆದಾಕ್ತೀನಿ. ಓಕೆನಾ, ನೆಕ್ಸ್ಟ್, ದೇ ರೆಡ್ಯೂಸ್ಡ್ ಸೋಷಿಯಲ್ ಇನ್ಇಕ್ವಾಲಿಟಿ ಇನ್ ವಿಲೇಜಸ್. ಇದು ಕೂಡ ರೈಟ್. ಹಾಗಾಗಿ 1 and 3 ರೈಟ್ ಆನ್ಸರ್. ಇದಕ್ಕೆ 1 and 3 ಅಂದರೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ 2 ರಾಂಗ್. ಆಪ್ಷನ್ 2 ರಾಂಗ್. ನೆಕ್ಸ್ಟ್, ಆಪ್ಷನ್ 1 and 3 ರೈಟ್ ಆನ್ಸರ್. ಇದು ಭೂ ಸುಧಾರಣೆ ಮುಖ್ಯ ಉದ್ದೇಶ ಸಾಮಾಜಿಕ ನ್ಯಾಯ ಮತ್ತು ಶಕ್ತಿಗಳನ್ನು ತಂದುಕೊಡುವುದು. ಆದರೆ ಉತ್ಪಾದನೆಯಲ್ಲಿ ಏರಿಕೆ ಎಲ್ಲೆಡೆ ಸಮಾನವಾಗಿರಲಿಲ್ಲ. ಓಕೆನಾ, ಸಮವಾಗಿರೋದಿಲ್ಲ. ಹಾಗಾಗಿ ಅದು ರಾಂಗ್. ನೆಕ್ಸ್ಟ್, ಕ್ವಶನ್ ನಂಬರ್ 11. ಈ ರೀತಿ ದೊಡ್ಡ ದೊಡ್ಡ ಕ್ವಶನ್ಸ್ಗೆ ರೆಡಿಯಾಗಿ ಹೋಗ್ಬೇಕು ನೀವು. ಇಂಥ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡ್ತಿದ್ರೆ ಅಂದರೆ ಯು ಆರ್ ದ ಫಿಟ್ ಫಾರ್ ದ ಎಕ್ಸಾಮ್. ಅಂದ್ಬಿಟ್ಟು ಸುಮ್ಮನೆ ಚೋಟ ಮೋಟ ಕ್ವಶನ್ಸನ್ನು ಅಟೆಂಡ್ ಮಾಡ್ಕೊಂಡು ಹೋಗೋದು, ಟೆಸ್ಟ್ ಸೀರೀಸ್ ಅಂತ ಅಷ್ಟು ಬರ್ಕೊಂಡು ಹೋಗೋದು ಇಲ್ಲ. ಕ್ವಶನ್ ಈ ರೀತಿ ಬರ್ತವೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗೆದು ನೋಡಿಬೇಕಂದ್ರೆ ಅದರದ್ದು ಒಂದು ಕ್ಲಾಸಸ್ ಮಾಡಿದ್ದೀನಿ. ಬಟ್ ಅದು ಪೇಡ್ಗೆ 299ಗೆ ಆ ಕ್ಲಾಸಸ್ಸಲ್ಲಿ ಎಲ್ಲ ಬಂದಿರೋ ಕ್ವಶನ್ಸ್ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ದೀನಿ. ಈ ರೀತಿ ಕ್ವಶನ್ಸ್, ಈ ರೀತಿ ದೊಡ್ಡ ದೊಡ್ಡ ಕ್ವಶನ್ ಬರ್ತಿರ್ತವೆ. ಹಂಗಾದ್ರೆ ಮಾತ್ರ ಎಕ್ಸಾಮ್ಸಲ್ಲಿ ಕ್ಲಿಯರ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆನಾ, ಕರ್ನಾಟಕ ಭೂ ಸುಧಾರಣೆಯಲ್ಲಿ ಮಧ್ಯವರ್ತಿಗಳ ರದ್ದುಪಡಿಸುವಿಕೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಅಬಾಲಿಷನ್ ಇಂಟರ್ಮೀಡಿಯೇಟರೀಸ್ ಅಂಡರ್ ದ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ. ಓಕೆನಾ, ಕ್ವಶನ್ ನಂಬರ್ 11 ನಿಧಾನಕ್ಕೆ ಓದ್ಕೊಂಡು, ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಸ್ಪೀಡ್ ಹೋಗ್ತಿದ್ದೀನಿ ಅಂದರೆ ಹಾಗೆ ಸ್ವಯಂ ಹೋಗಬೇಡಿ, ನೀವು ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಲೈವ್ ಮಾಡ್ತಿಲ್ಲ. ಇದನ್ನು ಫಸ್ಟ್ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡ್ತಿದ್ದೀನಿ. ಓಕೆ, ಜಮೀನ್ದಾರರು ಮತ್ತು ಜಾಗೀರದಾರರು. ಒಂದೇ ಆಪ್ಷನ್ ಏನು ಕೊಡ್ತಾನೆ, ಜಮೀನ್ದಾರರು ಮತ್ತು ಜಾಗೀರದಾರರು ಮುಂತಾದ ಮಧ್ಯವರ್ತಿಗಳ ಭೂಸ್ವಾಮ್ಯ ಹಕ್ಕನ್ನು ಕಳೆದುಕೊಂಡರು. ಓಕೆ, ನೆಕ್ಸ್ಟ್ ಆಪ್ಷನ್ 2, ಬಾಡಿಗೆದಾರರು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಬಾಡಿಗೆ ಪಾವತಿಸಲು ಪ್ರಾರಂಭಿಸಿದರು. ಓಕೆನಾ, ಆಪ್ಷನ್ 3 ಏನು ಹೇಳ್ತಿದೆ, ಈ ರದ್ದುಪಡಿಸುವಿಕೆಯ ಉದ್ದೇಶ ಕೃಷಿಕರು ಮತ್ತು ರಾಜ್ಯದ ನಡುವೆ ನೇರ ಸಂಬಂಧವನ್ನು ಸ್ಥಾಪಿಸಿತು ಅಂತ ಹೇಳ್ತಿದ್ದಾನೆ. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಏನು ನೋಡ್ಕೊಳ್ಳಿ. ಫಸ್ಟ್ನೇದು ರೈಟು. ಜಮೀನ್ದಾರ ಮತ್ತು ಜಾಗೀರದಾರ ಮಧ್ಯವರ್ತಿಗಳು ಭೂಸ್ವಾಮ್ಯ ಹಕ್ಕನ್ನು ಕಳೆದುಕೊಂಡರು. ಹೌದು, ಮಧ್ಯವರ್ತಿಗಳ ರದ್ದುಪಡಿಸುವಿಕೆಯಿಂದ ಅವ್ರದ್ದು ಭೂಸ್ವಾಮ್ಯತೆಯನ್ನು ಕಳೆದುಕೊಂಡರು. ಬಾಡಿಗೆದಾರರು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಬಾಡಿಗೆಯನ್ನು ಪಾವತಿಸಲು ಪ್ರಾರಂಭಿಸಿದ್ರು. ಇದು ರಾಂಗ್ ಇದೆ, ಅವ್ರೇನು ಪಾವತಿಸ್ತಿರಲ್ಲ, ಅದು ರಾಂಗ್. ಆಮೇಲೆ ಆಪ್ಷನ್ 3 ಕೂಡ ರೈಟು. ರದ್ದುಪಡಿಸುವ ಉದ್ದೇಶ ಕೃಷಿಕರು ಮತ್ತು ರಾಜ್ಯದ ನಡುವೆ ನೇರ ಸಂಬಂಧವನ್ನು ಸ್ಥಾಪಿಸಿತು. ಹಾಗಾಗಿ 1 and 3 ರೈಟ್ ಆನ್ಸರ್. 1 and 3 ರೈಟ್ ಆನ್ಸರ್. ಮತ್ತು ಇದನ್ನು ಕೂಡ ಓದ್ಬೇಕು ನೀವು. ಇಲ್ಲಿ ರೈಟ್ ಕೇಳಿದಾನೋ ರಾಂಗ್ ಕೇಳಿದಾನೋ, ಓಕೆನಾ, ಯಾವ್ದು ಕೇಳಿದಾನೋ ಅಂತ ಕ್ಲೀನಾಗಿ ಓದಬೇಕು. ನಾನು ಸ್ವಲ್ಪ ಹಂಗೆ ಹೇಳಿದೆ ನಿಮಗೆ. ಆಪ್ಷನ್ 1 and 3 ರೈಟ್. ಮಧ್ಯವರ್ತಿಗಳನ್ನು ರದ್ದುಪಡಿಸೋದ್ರಿಂದ ಜಮೀನ್ದಾರ ಪ್ರಭುತ್ವ ಅಂತ್ಯಗೊಂಡಿತು. ಕೃಷಿಕರು ನೇರವಾಗಿ ರಾಜ್ಯದ ಮುಂದಿನವರಾದರು ಅಂತ ಹೇಳ್ತಿದ್ದಾರೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ನಂಬರ್ 12. ಕರ್ನಾಟಕದ ಬಾಡಿಗೆ ಕೃಷಿ. ಓಕೆನಾ, ಬಾಡಿಗೆ ಕೃಷಿ ಅಂದರೆ ಟೆನೆನ್ಸಿ ಸುಧಾರಣೆ. ಟೆನೆನ್ಸಿ ಕ್ವಶನ್ ಏನು, ಟೆನೆನ್ಸಿ ಸುಧಾರಣೆ ಕುರಿತಾಗಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದರಲ್ಲಿ ಯಾವುದು ರೈಟ್? ಓಕೆನಾ, ಫಸ್ಟ್ ಓದ್ಕೊಂಡು ಇಂಥ ಕ್ವಶನ್ ಅಂದರೆ ಫಸ್ಟ್ ಓದಬೇಕು, ಆಮೇಲೆ ಈ ಲೈನ್ ಓದಬೇಕು. ರೈಟ್ ಕೇಳ್ತಾನೋ ರಾಂಗ್ ಕೇಳ್ತಾನೋ ಅದನ್ನ ಓದ್ಕೊಂಡು ಆಮೇಲೆ ಆಪ್ಷನ್ ಜಸ್ಟ್ ಹಂಗೆ ಗ್ಲಾನ್ಸ್ ಮಾಡ್ಕೊಂಡು ಆಪ್ಷನ್ಗೆ ಬರಬೇಕು. ಓಕೆನಾ, ಒಂದೇ ಆಪ್ಷನ್ ಏನಿದೆ, ಬಾಡಿಗೆದಾರರಿಗೆ ಭೂಮಿ ಹಕ್ಕಿನ ಭದ್ರತೆ ಒದಗಿಸುವುದು ಬಾಡಿಗೆ ಸುಧಾರಣೆಯ ಉದ್ದೇಶವಾಗಿತ್ತು. ಬಾಡಿಗೆದಾರರಿಗೆ ಭೂಮಿ ಹಕ್ಕಿನ ಭದ್ರತೆ ಒದಗಿಸುವುದು ಬಾಡಿಗೆ ಸುಧಾರಣೆಯ ಉದ್ದೇಶವಾಗಿತ್ತು. ಆಪ್ಷನ್ 2, ಬಾಡಿಗೆದಾರರು ಬೆಳೆಸಿದ ಭೂಮಿಯ ಸ್ವಾಮ್ಯವನ್ನು ಅವರಿಗೆ ನೀಡಲಾಯಿತು. ಬಾಡಿಗೆದಾರರು ಬಳಸಿದ ಭೂಮಿಯ ಸ್ವಾಮ್ಯವನ್ನು ಅವರಿಗೆ ನೀಡಲಾಯಿತು. ನೆಕ್ಸ್ಟ್, ಈ ಸುಧಾರಣೆ ಭೂ ಮಾಲೀಕರಿಗೆ ಯಾವಾಗ ಬೇಕಾದರೂ ಭೂಮಿಯನ್ನು ಹಿಂತಿರುಗಿಸಿಕೊಳ್ಳುವ ಅವಕಾಶವನ್ನು ನೀಡಿತು ಅಂತ ಹೇಳ್ತಾ ಇದ್ದಾನೆ. ಓಕೆನಾ, ನೆಗೆಟಿವ್ ಏನಾದರೂ ಬರ್ತಿದೆ ಅಂದರೆ ಅದು ಮ್ಯಾಕ್ಸಿಮಮ್ ಆಗಿ ರಾಂಗ್ ಆಗಿರುತ್ತೆ. ಓಕೆನಾ, ಆ ರೀತಿ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಅವ್ನು ಏನಾದರೂ ಕ್ವಶನಲ್ಲಿ ನೆಗೆಟಿವ್ ಹೇಳ್ತಿದ್ದಾನೆ ಅಂದರೆ ಸ್ವಲ್ಪ ಆ ಆಪ್ಷನ್ ಮೇಲೆ ಸ್ವಲ್ಪ ಗಮನ ಕೊಟ್ಟು ನೋಡಿ. ಮ್ಯಾಕ್ಸಿಮಮ್ ಆಗಿ ಅದು ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಸುಧಾರಣೆ ಮಾಡ್ತಿರೋದೇ ಕೃಷಿಕರಿಗೆ ಅವ್ರಿಗೆಲ್ಲ ಯೂಸ್ ಆಗಲಿ ಅನ್ನೋ ದೃಷ್ಟಿಯಿಂದ. ಇಲ್ಲಿ ಏನು ಹೇಳ್ತಿದ್ದಾನೆ, ಯಾವಾಗ ಬೇಕಾದರೂ ಭೂಮಿಯನ್ನು ಹಿಂತೆಗೋಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಆಪ್ಷನ್ 3 ರಾಂಗ್. 1 and 2 ರೈಟ್. 1 and 2 ರೈಟ್ ಆನ್ಸರ್ ಇದೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 13.
ಕರ್ನಾಟಕ ಭೂಮಿತಿ ಸೀಲಿಂಗ್ ಓಕೆನಾ ಕಾಯ್ದೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಓಕೆನಾ. ಕ್ವಶನ್ ನಂಬರ್ 13 ಏನು ಹೇಳ್ತಿದ್ದಾನೆ, ಒಬ್ಬ ವ್ಯಕ್ತಿ ಹೊಂದಬಹುದಾದ ಭೂಮಿ ಗರಿಷ್ಠ ಮಿತಿಯನ್ನು ನಿಗದಿಪಡಿಸ್ತಾರೆ. ಓಕೆ, ಸೀಲಿಂಗ್ ಅಲ್ಲಿ ಗರಿಷ್ಠ ಮಿತಿಯನ್ನು ನಿಗದಿಪಡಿಸ್ತಾರೆ. ರೈಟ್. ಹೆಚ್ಚುವರಿ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಳ್ಳಬೇಕಾಗುತ್ತದೆ. ಇದು ಕೂಡ ರೈಟ್, ಯಾಕಂದ್ರೆ ವಶಪಡಿಸಿಕೊಂಡು ಆಮೇಲೆ ಅದನ್ನ ಬಡವರಿಗೆ ಕೊಡೋದು, ಈ ರೀತಿ ಸಿಸ್ಟಮ್ ಮಾಡ್ಕೊಂಡಿರ್ತಾರೆ. ಓಕೆನಾ, ಇದು ಕೂಡ ರೈಟ್. ಎಲ್ಲ ಹೆಚ್ಚುವರಿ ಭೂಮಿಯನ್ನು ಕೈಗಾರಿಕಾ ಸಂಸ್ಥೆಗಳಿಗೆ ಹಂಚಲಾಯಿತು. ಇಲ್ಲ, ಕೈಗಾರಿಕೆಗಳಿಗೆ ಹಂಚಲ್ಲ. ಹೆಚ್ಚುವರಿ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಳ್ಳುತ್ತೆ. ಹಾಗಾದ್ರೆ ಆಪ್ಷನ್ 1 and 2 ರೈಟ್. ಆಪ್ಷನ್ 1 and 2 ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 14 ಭೂ ಸಂಸ್ಕರಣ. ಓಕೆನಾ, ಈ ರೀತಿ ಟ್ರಾನ್ಸ್ಲೇಷನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇದೇ ಒಂದೇ ವರ್ಡ್ ಮಿಸ್ಟೇಕ್ ಆಗಿರೋದು, ಭೂ ಸುಧಾರಣೆ ಅನ್ನೋದೇ ಮಿಸ್ಟೇಕ್ ಆಗಿರೋದು. ಓಕೆನಾ, ಇದೊಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಒಂದು ನಿಮಿಷ. ಓಕೆನಾ. ಭೂ ಸುಧಾರಣೆ ಗ್ರಾಮೀಣ ಪ್ರದೇಶದಲ್ಲಿ ಜಾತಿ ಆಧಾರಿತ ಶೋಷಣೆಯನ್ನು ಕಡಿಮೆ ಮಾಡಿತು. ನೆಕ್ಸ್ಟ್ ಇವು ಹಿಂದುಳಿದ ವರ್ಗಗಳ ಸ್ಥಳೀಯ ಆಡಳಿತ ಹೆಚ್ಚಿನ ಪಾಲ್ಗೊಳ್ಳುವಿಕೆ ಕಾರಣವಾಯಿತು. ಇವು ಎಲ್ಲಾ ಪ್ರದೇಶಗಳಲ್ಲೂ ದಾರಿದ್ರ್ಯವನ್ನು ಸಂಪೂರ್ಣವಾಗಿ ನಿಷೇಧಿಸಿದವು ಅಂತ ಹೇಳ್ತಿದ್ದಾನೆ. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಏನಂತ ನೋಡಿ. ಭೂ ಸುಧಾರಣೆ ಗ್ರಾಮೀಣ ಪ್ರದೇಶದಲ್ಲಿ ಶೋಷಣೆ ಕಡಿಮೆ ಮಾಡ್ತು, ರೈಟ್. ಹಿಂದುಳಿದ ವರ್ಗಗಳ ಹೆಚ್ಚಿನ ಪಾಲ್ಗೊಳ್ಳುವಿಕೆ, ಇದು ಕೂಡ ರೈಟ್. ಎಲ್ಲಾ ಪ್ರದೇಶಗಳ ದಾರಿದ್ರ್ಯ, ಎಲ್ಲ ಅಂತರ ಆಲ್ ರೀಸನ್ಸ್, ಎಲ್ಲ ಮ್ಯಾಕ್ಸಿಮಮ್ ಈ ರೀತಿ ಬಂದ್ರೆ ಅವು ಸ್ವಲ್ಪ ಯೋಚನೆ ಮಾಡಬೇಕು. ಓಕೆನಾ, ಹಾಗಾಗಿ ಆಪ್ಷನ್ 3 ರೈಟ್, ರಾಂಗ್. 1 and 2 ರೈಟ್. 1 and 2 ರೈಟ್. 1 and 2 ರೈಟ್. ನೆಕ್ಸ್ಟ್ ಇಲ್ಲಿರುತ್ತೆ, ನೆಕ್ಸ್ಟ್ ಸ್ಲೈಡಲ್ಲಿ ಆನ್ಸರ್ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ ನೀವು. ಕ್ವಶನ್ ನಂಬರ್ 15. 1974ರ ಭೂ ಸುಧಾರಣೆ ತಿದ್ದುಪಡಿ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1974ರ ಭೂ ಸುಧಾರಣೆ ತಿದ್ದುಪಡಿ ಕುರಿತು. ಇದು ಭಾರತದ ಅತ್ಯಂತ ಕ್ರಾಂತಿಕಾರ ಭೂ ಸುಧಾರಣೆಗಳಲ್ಲಿ ಒಂದಾಗಿತ್ತು. ಓಕೆನಾ, ಕ್ವಶನ್ಸ್ ಯಾವ ರೀತಿ ಬರುತ್ತೆ ನೋಡ್ರಿ. ಇದು ಅತ್ಯಂತ ಕ್ರಾಂತಿಕಾರ ಭೂ ಸುಧಾರಣೆಗಳಲ್ಲಿ ಒಂದಾಗಿತ್ತು. 74ನೇದು ಹೌದು. ಆ ತಿದ್ದುಪಡಿ ಕರ್ನಾಟಕದ ಬಾಡಿಗೆ ಕೃಷಿಯನ್ನು ಸಂಪೂರ್ಣವಾಗಿ ರದ್ದುಪಡಿಸಿತು. ಓಕೆನಾ, ಅಮೆಂಡ್ಮೆಂಟ್ ಟೆನೆನ್ಸಿ ಅದನ್ನ ಸಂಪೂರ್ಣವಾಗಿ ರದ್ದುಪಡಿಸಿತು. ರೈಟ್. ಸ್ವತಃ ಕೃಷಿ ಮಾಡುತ್ತಿದ್ದ ಎಲ್ಲ ಬಾಡಿಗೆದಾರರು ಭೂಸ್ವಾಮ್ಯ ಹಕ್ಕನ್ನು ನೀಡಿತು. ಇದು ಕೂಡ ರೈಟ್. 74ರಲ್ಲಿ ಬಂದಿರೋದು ಇವು 3 ಬಂದಿರ್ತವೆ. ಇದು ಕೂಡ ರೈಟ್. ಹಾಗಾಗಿ 1 and 3 ರೈಟ್. ಯಾವ್ದು ಕರೆಕ್ಟ್ ಅಂತ ಕೇಳ್ತಾನೆ, 3 ಕೂಡ ರೈಟ್. ನೆಕ್ಸ್ಟ್ ಹಾಗೆ ಈ PDF ಈ PPT ಪಾಸ್ವರ್ಡ್ ಏನಂದ್ರೆ 1 ನೋಡ್ರಿ. ಪಾಸ್ವರ್ಡ್ ಕೇಳುತ್ತೆ, ಇದು ಓಪನ್ ಮಾಡಿದ ತಕ್ಷಣ ನೀವು PPT ಶೇರ್ ಮಾಡಿದ್ಮೇಲೆ ಪಾಸ್ವರ್ಡ್ ಏನಂತ ಕೇಳುತ್ತೆ, ಜಸ್ಟ್ ಅದಕ್ಕೆ 1 ಅಂತ ಪ್ರೆಸ್ ಮಾಡಿದ್ರೆ PPT ಓಪನ್ ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 16 ಇಲ್ಲಿ ಹಾಕಿದ್ದಾರೆ ಪಾಸ್ವರ್ಡ್. ಅದನ್ನ ಕರ್ನಾಟಕದ ಭೂಮಿಯ ಪುನರ್ನಿರ್ಮಿತ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮಿತಿ ಕಾಯ್ದೆಯೊಳಗೆ ವಶಪಡಿಸಿಕೊಂಡಿದ್ದ ಹೆಚ್ಚುವರಿ ಭೂಮಿಯನ್ನು ಭೂಹೀನ ಕಾರ್ಮಿಕರಿಗೆ ಹಂಚಲಾಯಿತು. ಓಕೆನಾ. ನೆಕ್ಸ್ಟ್ ಪುನರ್ವಿತರಣೆಗೊಂಡ ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕ ಸಮಾನತೆಯನ್ನು ಸಾಧಿಸುವುದು. ನೆಕ್ಸ್ಟ್ ಪುನರ್ವಿತರಣೆ ಪ್ರಕ್ರಿಯೆ ಎಲ್ಲಾ ಜಿಲ್ಲೆಗಳಲ್ಲೂ ಒಂದು ಹಂತದಲ್ಲಿ ಪೂರ್ಣಗೊಂಡಿತು ಅಂತ ಹೇಳ್ತೇನೆ. ಕರ್ನಾಟಕ ಪುನರ್ವಿತರಣಾ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ರೈಟ್ ಅಂತ ಹೇಳ್ತಿದ್ದೀನಿ. ಯಾವ ಹೇಳಿಕೆ ರೈಟ್. ಓಕೆನಾ, ಕ್ವಶನ್ಸ್ ಸ್ವಲ್ಪ ಬರ್ತಾ ಡಿಫಿಕಲ್ಟ್ ಆಗ್ತವೆ, ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆನಾ, ಹಾಗಾಗಿ 1 and 2 ರೈಟ್. ಇದಕ್ಕೆ ಎಲ್ಲಾ ಜಿಲ್ಲೆಗಳಲ್ಲಿ ಅಂತ ಬಂದಿರೋದಕ್ಕೆ ಇದು ರಾಂಗ್. ನೆಕ್ಸ್ಟ್ ಓಕೆನಾ. ಕ್ವಶನ್ ನಂಬರ್ 17 ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961ರ ಪ್ರಕಾರ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅದು ನೋಡಿದ ತಕ್ಷಣ ಇದು ನೋಡ್ತೀನಿ ನಾನು ಯಾವ್ದು ರೈಟ್ ಅಂತ ಕೇಳ್ತಿದ್ದೇನೆ ಅಂತ. ಓಕೆನಾ. ಒಂದೇ ಆಪ್ಷನ್, ರಾಜ್ಯದಲ್ಲಿನ ಹಿಂದುಳಿದ ಭೂ ಕಾಯ್ದೆಗಳನ್ನು ಏಕೀಕರಿಸಿ ತಿದ್ದುಪಡಿ ಮಾಡಲು ಇದನ್ನು ಜಾರಿಗೊಳಿಸಲಾಯಿತು. ನೆಕ್ಸ್ಟ್ ಇದು ಬಾಡಿಗೆದಾರರಿಗೆ ಕಾನೂನುಬದ್ಧ ಹಕ್ಕುಗಳನ್ನು ನೀಡಿದ್ದು ಭೂಸ್ವಾಮ್ಯಕ್ಕೆ ಮಿತಿಯನ್ನು ನಿಗದಿಪಡಿಸಲಾಗಿದೆ. ಓಕೆನಾ. ನೆಕ್ಸ್ಟ್ ಆಪ್ಷನ್ 3 ಏನಿದೆ, ಈ ಕಾಯ್ದೆ ಯಾವುದೇ ವಿನಾಯಿತಿ ಇಲ್ಲದೆ ಎಲ್ಲ ಜಿಲ್ಲೆ ತಕ್ಷಣವೇ ಜಾರಿಗೆ ಬಂದಿತ್ತು ಅಂತ ಹೇಳ್ತೇನೆ. ಎಲ್ಲ ಜಿಲ್ಲೆ ತಕ್ಷಣವೇ ಜಾರಿಗೆ ಬಂತು ಅಂತ ಹೇಳ್ತೇನೆ. ಇದಕ್ಕೆ ರೈಟ್ ಆನ್ಸರ್ ಏನು? ಇದಕ್ಕೆ ರೈಟ್ ಆನ್ಸರ್ ಫಸ್ಟ್ ಅಂಡ್ ರೈಟ್ ಆನ್ಸರ್. ಓಕೆನಾ, ಎಲ್ಲ ಜಿಲ್ಲೆ ಅಂತ ಬಂದಿರೋದಕ್ಕೆ ಇದು ರಾಂಗ್ ಇದು. ಓಕೆನಾ, 1 and 2 ರೈಟ್. ಓಕೆನಾ, 1 and 2 ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 18. ಕರ್ನಾಟಕ ಭೂ ಸುಧಾರಣೆಯಲ್ಲಿ ಡಿ ದೇವರಾಜ ಅರಸು ಅವರ ಪಾತ್ರ. ಓಕೆನಾ, ದೇವರಾಜ ಅರಸು ಅವರ ಪಾತ್ರ ಏನು? ಇದು 1974ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಪ್ರಮುಖ ತಿದ್ದುಪಡಿ ತರ್ತಾರಂತವ್ರು ಡಿ ದೇವರಾಜ ಅರಸು ಅವ್ರ ಬಗ್ಗೆ ಕೇಳ್ತಿದ್ದಾನೆ. ಓಕೆನಾ, ಅವರ ಸುಧಾರಣೆ ಉದ್ದೇಶ ದಲಿತರ ಮತ್ತು ಹಿಂದುಳಿದ ವರ್ಗಗಳ ಶಕ್ತೀಕರಣ ನೀಡುವುದಾಗಿತ್ತು. ಇದು ಕೂಡ ರೈಟ್. ಅವರ ನೀತಿಗಳ ಭೂಮಿಯನ್ನು ದೊಡ್ಡ ಜಮೀನ್ದಾರರ ಕೈಯಲ್ಲಿ ಇಲ್ಲ, ಇದು ರಾಂಗ್. ದೊಡ್ಡ ಜಮೀನ್ದಾರರಿಂದ ಕಿತ್ಕೊಳ್ಳೋದಾಗಿರುತ್ತೆ ಮೇನ್ ಉದ್ದೇಶ. ಹಾಗಾಗಿ ಇದು ಆಪ್ಷನ್ 3 ರಾಂಗ್. ಓಕೆನಾ, ಯಾವ್ದು ಸರಿ ಅಂತ ಕೇಳ್ತಿದ್ದಾನೆ. 1 and 2 ರೈಟ್. ಓಕೆನಾ, 1 and 2 ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 19 ಭೂ ಸುಧಾರಣೆ ಅನುಷ್ಠಾನದ ಸವಾಲುಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅದರ ಸವಾಲುಗಳೇನೇನಿದ್ದಾವೆ ರಿಗಾರ್ಡಿಂಗ್ ಇಂಪ್ಲಿಮೆಂಟೇಷನ್, ಚಾಲೆಂಜಸ್ ಏನಿದಾವೆ ಭೂ ಸುಧಾರಣೆದು. ಓಕೆನಾ, ರಾಜಕೀಯ ವಿರೋಧ ಮತ್ತು ಕಾನೂನು ಅಡೆತಡೆಗಳು ಪುನರ್ವಿತರಣೆ ಪ್ರಕ್ರಿಯೆಯನ್ನು ವಿಳಂಬಗೊಳಿಸಿದವು ಅಂತ ಹೇಳ್ತೀವಿ. ಯಾಕಂದ್ರೆ ರಾಜಕೀಯದವರ ಹತ್ರ ಜಾಸ್ತಿ ಇರುತ್ತೆ ಭೂಮಿ. ಓಕೆನಾ, ಹಂಗಾಗಿ ಅದರಿಂದ ವಿಳಂಬ ಆಯ್ತು ಅಂತ ಹೇಳ್ತಿದ್ದಾನೆ. ಇದು ರೈಟ್. ನೆಕ್ಸ್ಟ್ ಸರಿಯಾದ ಭೂ ದಾಖಲೆಗಳ ಕೊರತೆಯಿಂದ ಆಡಳಿತಾತ್ಮಕ ಕಷ್ಟಗಳು ಕೂಡ ಉಂಟಾದವು. ಹೌದು, ಯಾಕಂದ್ರೆ
ರೈತರಿಗೆ ಭಾಳ ಅದಕ್ಕೆ ಸುಮ್ಮನೆ ಜಾಸ್ತಿ ಭೂಮಿ ಇದೆ ದುಡ್ಡು ಕೊಟ್ಟು ಅವ್ರವರೇ ಡೀಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅವರಿಗೆ ದಾಖಲೆಗಳಿಲ್ದಾನೆ ಕಷ್ಟಗಳು ಉಂಟಾಯ್ತು. ಇದು ಕೂಡ ರೈಟ್. ಅನುಷ್ಠಾನದ ಎಲ್ಲಾ ಜಿಲ್ಲೆಗಳು ಸುಗಮವಾಗಿ ಏಕ ರೀತಿಯಲ್ಲಿ ನಡೀತು. ಇದು ರಾಂಗ್ ಇದು. ಓಕೆನಾ? ಏಕ ರೀತಿಯಲ್ಲಿ ನಡೀತು ಅಂತ ಹೇಳ್ತದೆ. ಇದೆಲ್ಲ ರಾಂಗ್ ಇದು. ಆಲ್ ಡಿಸ್ಟಿಕ್ ಅಂತ ಹೇಳ್ತದೆ. ರಾಂಗ್ ಇದು. ಯಾವ್ದು ರೈಟ್ ಅಂತ ಕೇಳ್ತದೆ 1 and 2 ಮಾತ್ರ ರೈಟ್. ಓಕೆನಾ? 1 and 2 ಮಾತ್ರ ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 20. ಕರ್ನಾಟಕ ಭೂ ಸುಧಾರಣೆ ಆರ್ಥಿಕ ಪರಿಣಾಮಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆರ್ಥಿಕ ಪರಿಣಾಮಗಳು. ಓಕೆನಾ? ಕೆಲವು ಪ್ರದೇಶಗಳಲ್ಲಿ ಭೂ ಸುಧಾರಣೆಗಳಿಂದ ಕೃಷಿ ಉತ್ಪಾದನೆ ಹೆಚ್ಚಾಯಿತು. ಸಣ್ಣ ರೈತರಿಗೆ ಸಾಲ ಮತ್ತು ನೀರಾವರಿ ಸೌಲಭ್ಯಗಳು ಪ್ರಾಪ್ತಿಯಾಯಿತು. ಇದರಿಂದ ಗ್ರಾಮೀಣ ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಿಸಲ್ಪಟ್ಟಿತು ಅಂತ ಹೇಳ್ತಿದ್ದಾರೆ. ಓಕೆನಾ? ಇದರಲ್ಲಿ ಯಾವುದು ರೈಟ್ ಆನ್ಸರ್ ನೋಡ್ಬೇಕು ಇವಾಗ. ಯಾವುದು ರೈಟ್ ಆನ್ಸರ್? ಕೆಲವು ಪ್ರದೇಶಗಳಲ್ಲಿ ಭೂ ಸುಧಾರಣೆ ಕೃಷಿ ಉತ್ಪಾದನೆ ಹೆಚ್ಚಾಯಿತು. ರೈಟ್. ಸಾಲ ನೀರಾವರಿ ಸೌಲಭ್ಯಗಳು ಪ್ರಾಪ್ತಿಯಾಯಿತು. ರೈಟ್. ಗ್ರಾಮೀಣ ದಾರಿದ್ರ್ಯ ಸಂಪೂರ್ಣವಾಗಿ ಅಂತ ಬಂದಿರೋದಕ್ಕೆ ರಾಂಗ್ ಇದು. ಆಪ್ಷನ್ 3 ರಾಂಗ್. 1 and 2 ರೈಟ್. ಓಕೆ, 1 and 2 ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 21. ಏನು ಕೇಳಿದಾನೆ? 1961 ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಬಗ್ಗೆ ಯಾವುದು ಒಟ್ಟು 2 ಹೇಳಿಕೆ ಕೊಟ್ಟಿದ್ದಾನೆ. ಓಕೆನಾ? ಈ ಕಾಯ್ದೆಯ ಉದ್ದೇಶ ಮಧ್ಯಸ್ಥರ ಅಂದ್ರೆ ಜಮೀನ್ದಾರರ ರದ್ದುಪಡಿಸುವುದು ಮತ್ತು ಭೂಸ್ವಾಮ್ಯ ಮಿತಿಯನ್ನು ನಿಗದಿಪಡಿಸುವುದಾಗಿರುತ್ತದೆ ಅಂತ ಹೇಳ್ತಿದ್ದಾನೆ. 1961 ಆಕ್ಟ್ ಪ್ರಕಾರ. 2ನೇದು ಲ್ಯಾಂಡ್ ಸೀಲಿಂಗ್ ಅಂದ್ರೆ ಭೂ ಮಿತಿಯನ್ನು ಪರಿಚಯಿಸಿತು. ಹೆಚ್ಚುವರಿ ಭೂಮಿಯನ್ನು ಭೂಹೀನ ರೈತರಿಗೆ ಹಂಚುವುದು ಅಂತಂದು 2ನೇ ಆಪ್ಷನ್ ಹೇಳ್ತಿದ್ದಾನೆ. ನೆಕ್ಸ್ಟ್, ಈ ಕಾಯ್ದೆ ಬಾಡಿಗೆದಾರರು ಮತ್ತು ಬಾಡಿಗೆ ರೈತರಿಗೆ ಮಾಲೀಕತ್ವ ಹಕ್ಕನ್ನು ನೀಡಿತು ಅಂತ ಹೇಳ್ತಿದ್ದಾನೆ. ಯಾವುದು? 1961 ಆಕ್ಟ್. ಓಕೆನಾ? ಇದರಲ್ಲಿ ನಿಮ್ದು ಆನ್ಸರ್ ಯಾವ್ದಂತ ನೋಡ್ಕೊಳ್ಳಿ. ಓಕೆನಾ? 1 and 2 ಹೇಳ್ಬೇಡ್ರಿ, ಯಾಕಂದ್ರೆ 2-3 ಕ್ವಶನ್ ಹಂಗೆ ಬಂತು. ಓಕೆನಾ? ಹಾಗಾಗಿ ಎಲ್ಲ ಹೇಳಿಕೆಗಳು ಕೂಡ ರೈಟ್ ಇದಕ್ಕೆ. ಎಲ್ಲ 3 ಹೇಳಿಕೆಗಳು ಕೂಡ ರೈಟ್ ಇದಕ್ಕೆ. ಎಕ್ಸ್ಪ್ಲೇನ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 22. ವಿಚ್ ಆಫ್ ದ ಫಾಲೋಯಿಂಗ್ ಇಂಪ್ಯಾಕ್ಟ್ ಆಫ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಈಸ್ ಕರೆಕ್ಟ್? ಯಾವುದು ರೈಟ್ ಇದರಲ್ಲಿ ಅಂತ ಕೇಳ್ತಿದ್ದಾನೆ. ಗ್ರಾಮೀಣ ಅಸಮಾನತೆ ಕಡಿಮೆ ಮಾಡಿ ಸಾಮಾಜಿಕ ನ್ಯಾಯ ಉತ್ತೇಜನ ನೀಡ್ತದೆ. ನೆಕ್ಸ್ಟ್, ಬಾಡಿಗೆದಾರ ಮಾಲೀಕತ್ವ ಹಾಗೂ ಕೃಷಿ ಉತ್ಪಾದನೆ ಹೆಚ್ಚಳ ಮಾಡುವುದು. ಎಲ್ಲಾ ಜಾತಿಯ ಆಧಾರಿತ ಭೂಸ್ವಾಮ್ಯ ಹಕ್ಕನ್ನ ನಿವಾರಣೆ ಮಾಡುವುದು ಅಂತ ಕೊಟ್ಟಿದ್ದಾನೆ. 3 ಆಪ್ಷನ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದು ನಿಮ್ದು ರೈಟ್ ಆನ್ಸರ್ ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ, ಅನ್ಕೊಂಡಿದ್ದೀನಿ. ಇದಕ್ಕೆ 1 and 2 ರೈಟ್. ಲ್ಯಾಂಡ್ ರಿಫಾರ್ಮ್ಸ್ ರಿಲೇಟೆಡ್ ಯಾವ್ದು ರೈಟ್ ಅಂದ್ರೆ, ಗ್ರಾಮೀಣ ಅಸಮಾನತೆ ಕಡಿಮೆ ಮತ್ತು ಸಾಮಾಜಿಕ ನ್ಯಾಯ ಉತ್ತೇಜನ ಆಗ್ತದೆ. ಬಾಡಿಗೆದಾರರ ಮಾಲೀಕತ್ವ ಮತ್ತು ಕೃಷಿ ಉತ್ಪಾದಕತೆ ಹೆಚ್ಚಳ ಕೂಡ ಆಗ್ತದೆ. ಎಲ್ಲಾ ಜಾತಿಯ ಆಧಾರಿತ ಭೂಸ್ವಾಮ್ಯ ಹಕ್ಕು ನಿವಾರಣೆ ಅಂದ್ರೆ ಆಲ್ ಕ್ಯಾಸ್ಟ್ ಅಂತ ಕೊಟ್ಟಿದ್ದಾರೆ. ಆಲ್ ಕ್ಯಾಸ್ಟ್ ಬೇಸ್ಡ್ ಅಂತ ಕೊಡ, ಹಾಗಾಗಿ ಇದು ರಾಂಗ್. ಓಕೆ, ನೆಕ್ಸ್ಟ್ 1 and 2 ರೈಟ್. ಕ್ವಶನ್ ನಂಬರ್ 23. ಕನ್ನಡದ ನಂತರ ಏನಿದು? ಕನ್ನಡದ ನಂತರ ತಿದ್ದುಪಡಿ ಬಾಡಿಗೆದಾರ ಬಲಪಡಿಸುವುದು ಏನು? 1 ನಿಮಿಷ, ಇದು ಅರ್ಥ ಆಗ್ತಿಲ್ಲ. ಕನ್ನಡದಲ್ಲಿ ಇದು, ಇಲ್ಲಿ ಕರ್ನಾಟಕದ ಇದು. ಓಕೆನಾ? ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಕರ್ನಾಟಕದ ನಂತರದ ಅಂದ್ರೆ ಲೇಟರ್ ಅಮೆಂಡ್ಮೆಂಟ್ಸ್ ಸ್ಟ್ರೆಂಥೆನ್ಡ್ ಟೆನೆಂಟ್ ರೈಟ್ಸ್ ಆಫ್ ರೈಟ್ಸ್ ಇನ್ ಕರ್ನಾಟಕ. ಓಕೆನಾ? ಕರ್ನಾಟಕದ ನಂತರದ ಅಂದ್ರೆ ಕರ್ನಾಟಕದ ತಿದ್ದುಪಡಿ ನಂತರ ಬಾಡಿಗೆದಾರ ಹಕ್ಕುಗಳು ಬಲಪಡಿಸುವುದು ಯಾವುದಂತ ಕೇಳಿದ್ದಾನೆ. ಓಕೆನಾ? 1ನೇದು ಏನು ಕೊಡಿದ್ದಾನೆ? ವ್ಯಕ್ತಿಗಳು ಮತ್ತು ಸಹಕಾರ ಸಂಘಗಳ ಭೂಮಿತಿಯನ್ನು ಕಡಿಮೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್, ಭೂ ಸುಧಾರಣೆ ಮಾಡಿದ ಬಾಡಿಗೆದಾರರಿಗೆ ಮಾಲೀಕತ್ವ ಹಕ್ಕನ್ನು ನೀಡಲಾಗಿದೆ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್, ಪ್ರಮುಖ ಭೂಸ್ವಾಮ್ಯಗಳನ್ನು ಮಿತಿಯೊಳಗಿಲ್ಲದೆ ಬಿಡಲಾಗಿದೆ ಅಂತ ಹೇಳ್ತಿದ್ದಾನೆ. ಓಕೆನಾ? ಇದರಲ್ಲಿ ಯಾವುದು ರೈಟ್ ಆನ್ಸರ್ ಅಂತ ಅಂದ್ರೆ 1 and 2 ರೈಟ್ ಇದಕ್ಕೆ. ಓಕೆನಾ? ಇದು ರೈಟ್, ಇದು ರೈಟ್, ಇದು ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 24. ಇಂಪ್ಯಾಕ್ಟ್ ಆಫ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆನ್ ಸೋಷಿಯಲ್ ಜಸ್ಟಿಸ್. ಓಕೆನಾ? ಸಾಮಾಜಿಕ ನ್ಯಾಯದ ಮೇಲೆ ಬರೋ ಪರಿಣಾಮಗಳು ಯಾವುದು ಹೇಳಿಕೆ ಅಂತ ಕೇಳ್ತಿದ್ದಾನೆ. ಓಕೆನಾ? ಇಂಗ್ಲೀಷಲ್ಲಿ ನೋಡ್ಕೊಳ್ರಿ, ಇದು ಯಾಕೋ ನನಗೂ ಗೊತ್ತಾಗ್ತಿಲ್ಲ ಕನ್ನಡದಲ್ಲಿ. 1ನೇ ಆಪ್ಷನ್ ಏನು ಕೊಡ್ತಾನೆ? ಹೆಚ್ಚು ಭೂಮಿಯನ್ನು ಹಂಚಿಕೊಳ್ಳುವ ಮೂಲಕ ಗ್ರಾಮೀಣ ಅಸಮಾನತೆಯನ್ನು ಕಡಿಮೆ ಮಾಡಲಾಯಿತು. 2ನೇದು, ಬಾಡಿಗೆದಾರರಿಗೆ ಭೂ ಹಕ್ಕು ಮತ್ತು ಭಾಗಶಃ ಮಾಲೀಕತ್ವ ಹಕ್ಕು ದೊರೆಯಿತು. 4ನೇದು, ಎಲ್ಲ ಸಾಮಾಜಿಕ ಹಂತಗಳು ಮತ್ತು ಜಾತಿ ವಿಶೇಷ ಹಕ್ಕುಗಳಿಗೆ ಸಂಪೂರ್ಣವಾಗಿ ಅಳವಡಿಸಲ್ಪಟ್ಟವು ಅಂತ ಹೇಳ್ತಿದ್ದಾನೆ. ಓಕೆನಾ? ಇದಕ್ಕೆ ಆನ್ಸರ್ ಏನಂತ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 24. ಇದಕ್ಕೆ ಯಾವುದಂದ್ರೆ 1 and 2 ರೈಟ್ ಆನ್ಸರ್. ಹೆಚ್ಚು ಭೂಮಿಯನ್ನು ಹಂಚುವ ಮೂಲಕ ಗ್ರಾಮೀಣ ಅಸಮಾನತೆಯನ್ನು ಕಡಿಮೆ ಮಾಡ್ತಾರೆ. ಬಾಡಿಗೆದಾರ ಭೂ ಹಕ್ಕು ಮತ್ತು ಭಾಗಶಃ ಮಾಲೀಕತ್ವವನ್ನು ಕೂಡ ದೊರಕಿಸ್ತದೆ. ಆದರೆ ಜಾತಿ ವಿಶೇಷ ಹಕ್ಕುಗಳನ್ನು ಸಂಪೂರ್ಣವಾಗಿ ಅಳವಡಿಸಲ್ಪಟ್ಟವು. ಸಂಪೂರ್ಣವಾಗಿ ಅಂತ ಅಂದ್ರೆ ರಾಂಗ್ ಇದು. ಆಲ್ ಸೋಷಿಯಲ್ ಈ ರೀತಿ ಬಂತಂದ್ರೆ ಆಲು, ಟೋಟಲಿ, ಓನ್ಲಿ 1 ಈ ರೀತಿ ಬಂತಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಬೇಕಂತ. ಓಕೆನಾ? 1 and 2 ಮಾತ್ರ ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 25. ಇಂಪ್ಯಾಕ್ಟ್ ಆನ್ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಆಫ್ಟರ್ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ. ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಬಂದ ಮೇಲೆ ಏನು ಇಂಪ್ಯಾಕ್ಟ್ ಆಯ್ತು ಅಂತ. ಓಕೆನಾ? ಓಕೆ, 1ನೇ ಆಪ್ಷನ್,
ಚಿಕ್ಕ ಭೂಸ್ವಾಮ್ಯ ರೈತ ಪ್ರಧಾನ ಕೃಷಿ ಹೆಚ್ಚಳವಾಗಿ ತೀವ್ರವಾದ ಕೃಷಿ ಆಯ್ತಂತೆ ಒಂದನೇದ್ದು ಆಪ್ಷನು. ಎರಡನೇ ಆಪ್ಷನು ಬಾಡಿಗೆದಾರರ ಭೂ ಸುಧಾರಣೆ ಹೆಚ್ಚು ಪ್ರೇರಣವಾಯ್ತಂತೆ. ಮೂರನೇ ಆಪ್ಷನು ಭೂ ವಿಭಜನೆಯ ಪ್ರತಿ ಹೆಕ್ಟರ್ ಉತ್ಪಾದನೆ ಕುಗ್ಗಿತು ಅಂತ ಹೇಳ್ತಿದ್ದಾನೆ. ಕ್ವಶನ್ ನಂಬರ್ 25 ಯಾವುದೇದಂದ್ರೆ ಭೂ ವಿಭಜನೆ ಪ್ರತಿ ಹೆಕ್ಟರ್ ಉತ್ಪಾದನೆ ಕುಗ್ಗಿತು ಇಲ್ಲ, ಉತ್ಪಾದನೆ ಏನು ಕುಗ್ಗಿರೋದಿಲ್ಲ, ಭೂ ವಿಭಜನೆ ಆಗಿರ್ತದೆ. ಓಕೆನಾ, ವಿಭಜನೆ ಆಗಿರ್ತದೆ. ಹಾಗಾಗಿ ಆಪ್ಷನ್ 1 and 2 ರೈಟ್, 1 and 2 ರೈಟ್, 1 and 2 ರೈಟ್, ಆಪ್ಷನ್ 3 ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 26. Tenancy Regulation Act Amendment providing security of tenure later amendment of Karnataka land reforms strengthened social justice ಅಂತ ಕ್ವಶನ್ ಇದೆ. ಓಕೆನಾ, ಒಂದನೇದೇನೆಂದರೆ ಟೆನೆನ್ಸಿ ಬಾಡಿಗೆದಾರ ನಿಯಂತ್ರಣ ಕಾಯ್ದೆ ತಿದ್ದುಪಡಿ ಭದ್ರತೆ ಹಕ್ಕು ನೀಡುವುದು. ನೆಕ್ಸ್ಟ್ ಭೂಮಿತಿ ತಿದ್ದುಪಡಿ ಪ್ರಮುಖ ಭೂಸ್ವಾಮಿಗಳ ಭೂ ವ್ಯಾಪ್ತಿಯನ್ನು ನಿಯಂತ್ರಿಸುತ್ತದೆ. ನೆಕ್ಸ್ಟ್ ಅತ್ಯುನ್ನತ ಜಾತಿ ಭೂಸ್ವಾಮಿಗಳನ್ನು ಅನುದಾನ ಮಾಡುವ ಹೊರತು ವ್ಯತ್ಯಾಸ ಅಂತ ಕೊಡ್ತಾನೆ. ಹಾಗಾಗಿ ಇದರಲ್ಲಿ ಯಾವ್ದು ರೈಟ್ ಆನ್ಸರ್ ಅಂತಂದ್ರೆ 1 and 2 ಮಾತ್ರ ರೈಟ್ ಆನ್ಸರ್. 1 and 2 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 27. ಡೈರೆಕ್ಟ್ ಔಟ್ಕಮ್ಸ್ ಆಫ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆನ್ ರೂರಲ್ ಸೊಸೈಟಿ. ಓಕೆನಾ, ಇಲ್ಲಿ ಮ್ಯಾಕ್ಸಿಮಮ್ ಈ ರೀತಿ ಏನು ಡೆಪ್ತಾಗಿ ಏನು ಕ್ವಶನ್ ಕೇಳಲ್ಲ ಅನ್ಕೊಳ್ತೀನಿ, ನೋಡ್ಕೊಳ್ರಿ. ಇದಕ್ಕೆ ರೈಟ್ ಆನ್ಸರ್ ಜಸ್ಟ್ ನಾನು ರೈಟ್ ಆನ್ಸರ್ ಹೇಳ್ತೀನಿ. ಈ ಲೆವೆಲಲ್ಲಿ ಏನು, ಇಷ್ಟು ಲೆವೆಲಲ್ಲಿ ಏನು ಕ್ವಶನ್ ಬಂದಿಲ್ಲ ಇಲ್ಲಿವರೆಗೂ. ಚಿಕ್ಕ ರೈತ ಪ್ರಾಧಿಕಾರ ಹೆಚ್ಚಳ ಮಾಡೋದು ಭೂ ಸ್ವಾಧೀನಗಳನ್ನು ಶೋಷಣೆ ಕಡಿಮೆ ಮಾಡೋದಾಗಿರ್ತದೆ. ಎಲ್ಲ ಸಾಮಾಜಿಕ ಅಸಮಾನತೆಗಳನ್ನು ಉಚ್ಛೇದಗೊಳಿಸುವುದಂತ ಇದು ರಾಂಗ್. ಇದು 1 and 2 ಮಾತ್ರ ರೈಟ್. ಈ ಲೆವೆಲಲ್ಲಿ ಏನು ಕೇಳಲ್ಲ, ಮೇಲೆ ಕೇಳಿರ್ತಾರೆ. ಓಕೆನಾ. 28 ಸೋಷಲ್ ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಬೆನಿಫಿಟೆಡ್ ಡೈರೆಕ್ಟ್ ಫ್ರಮ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಇಂದ ಯಾರ್ಯಾರು ಬೆನಿಫಿಷನ್ ತೊಗೊಂಡಿದ್ದಾರೆ, ಯಾವ್ಯಾವ ಕಮ್ಯುನಿಟೀಸ್ ಅಂದರೆ SC ಮತ್ತು ST. ಓಕೆನಾ, SC ಮತ್ತು ST. ನೆಕ್ಸ್ಟ್ ಕ್ವಶನ್ ನಂಬರ್ 29. ಕ್ವಶನ್ ನಂಬರ್ 29. ಲೇಟರ್ ಅಮೆಂಡ್ಮೆಂಟ್ ಸ್ಟ್ರೆಂಥೆನ್ಡ್ ದ ಎನ್ಫೋರ್ಸ್ಮೆಂಟ್ ಆಫ್ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್. ಓಕೆನಾ, ಈ ಭೂ ಆದಾಯ ಅಧಿಕಾರಗಳನ್ನು ಜಾರಿಗೆ ಮತ್ತು ಅನುಸರಣೆ ಪರಿಶೀಲನಾ ಅಧಿಕಾರವಿತ್ತವು. ಆಮೇಲೆ ಬಾಡಿಗೆದಾರ ಕಾನೂನಾತ್ಮಕ ಪರಿಹಾರ ಒದಗಿಸುವ ತಿದ್ದುಪಡಿ, ಹಿಂದಿನ ಜಾಗೀರದಾರಗಳಿಗೆ ಸಂಪೂರ್ಣ ವಿನಾಯಿತಿ ನೀಡುವ ತಿದ್ದುಪಡಿ ನೀಡಲಾಗಿತ್ತು ಅಂತ ಹೇಳ್ತಾರೆ. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಅಂದರೆ ಹಿಂದಿನ ಜಾಗೀರದಾರ ಸಂಪೂರ್ಣ ವಿನಾಯಿತಿ ನೀಡಲು ತಿದ್ದುಪಡಿ ಇಲ್ಲ, ಇದು ರಾಂಗ್. ಇದು ಅಮೆಂಡ್ಮೆಂಟ್ಸ್ ಗ್ರಾಂಟೆಡ್ ಕಂಪ್ಲೀಟ್ಲಿ ಎಕ್ಸೆಂಪ್ಷನ್ ಇಲ್ಲ, ಇದು ರಾಂಗ್. ಇದು ನೆಕ್ಸ್ಟ್ ಬಾಡಿಗೆದಾರ ಕಾನೂನಾತ್ಮಕ ಪರಿಹಾರ ಒದಗಿಸುವ ತಿದ್ದುಪಡಿ. ಬಾಡಿಗೆದಾರರಿಗೆ ಕಾನೂನಾತ್ಮಕ ಪರಿಹಾರ ಒದಗಿಸುವ ಇದನ್ನು ಕಾನೂನಾತ್ಮಕ ಪರಿಹಾರ ಒದಗಿಸ್ತಾರೆ ಬಾಡಿಗೆದಾರರಿಗೆ. ಅಂದರೆ ಅವ್ರ ಭೂಮಿಯನ್ನು ವಾಪಸ್ ಕಸ್ಕೊಂಡಿರ್ತಾರಲ್ವ, ಕಾನೂನಾತ್ಮಕ ಪರಿಹಾರ ಕೊಡ್ತಾರೆ ಅವ್ರಿಗೆ. ನೆಕ್ಸ್ಟ್ ಭೂ ಆದಾಯ ಅಧಿಕಾರಗಳನ್ನು ಜಾರಿಗೆ ತರಲು ಅನುಸರಣೆ ಪರಿಶೀಲನಾ ಅಧಿಕಾರವಿತ್ತು, ಇದು ಕೂಡ ರೈಟ್. ಅಂದರೆ 1 and 2 ರೈಟ್ ಆನ್ಸರ್. 1 and 2 ರೈಟ್ ಆನ್ಸರ್. ಓಕೆ, ಆದವು ಕ್ವಶನ್ಸು. ಓಕೆ, ಕ್ವಶನ್ಸ್ ಆದವು. ಹಾಗೆ ನಿಮಗೆ ಕ್ಲಾಸಸ್ ಏನಾದರೂ ನೀವು ತೊಗೋಬೇಕಂತ ಅಂದರೆ ಹಾಗೆ ಇದ್ರ ಪಾಸ್ವರ್ಡ್ ಹೇಳಿದ್ದೆ, ಪಾಸ್ವರ್ಡ್ ಇದ್ರದ್ದು ಒಂದಂತ ಕ್ಲಿಕ್ ಮಾಡಿದ್ರೆ ಕ್ಲಾಸಸ್ ಆಕ್ಸೆಸ್ ಆಗುತ್ತೆ. ಓಕೆ, ಪ್ರೊಟೆಕ್ಷನ್ ಇರುತ್ತೆ ಇದು ಪಾಸ್ವರ್ಡು. ಇದು ನೀವು ಈ ಕೋರ್ಸ್ಗೆ ಏನಾದ್ರು ಜಾಯ್ನ್ ಆಗ್ಬೇಕಂದ್ರೆ ಇದು 299ಗೆ ಕ್ಲಾಸಸ್ ನಿಮಗೆ ಸಿಗುತ್ತೆ. ಓಕೆನಾ, ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆದ ತಕ್ಷಣ ಇಲ್ಲಿ ಜಾಯಿನ್ ಬಟನ್ ಅಂತ ಬರುತ್ತೆ. ಜಾಯಿನ್ ಬಟನ್ ಬಂದ ತಕ್ಷಣ ನಿಮಗೆ ಈ ರೀತಿ ಸ್ಲೈಡ್ ಓಪನ್ ಆಗುತ್ತೆ. ಇಲ್ಲಿ ಇವೆಲ್ಲ ಇರ್ತವೆ, ಮೆಂಬರ್ಶಿಪ್ಪು, ಆಮೇಲೆ ಮೆಂಬರ್ಶಿಪ್ ಅಂತ ಇಲ್ಲಿ 89 ಅಂತ ಇರುತ್ತೆ. ಓಕೆನಾ, ಇದಕ್ಕೆ ಆಗಬೇಡಿ, ಇಲ್ಲಿ ಯಾವುದೇ ಇಲ್ಲ, ಹಾಗಾಗಿ ನೋ ಕ್ಲಾಸಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ GK ಎಕ್ಸ್ಟ್ರಾ ಸಿಲೆಬಸ್, ಅದರದ್ದು ಜೂಮ್ ಇನ್ನದು. ಓಕೆನಾ, GK ಎಕ್ಸ್ಟ್ರಾ ಸಿಲೆಬಸ್ಸು 159ಗೆ ಇರುತ್ತೆ, 159ಗೆ ಇರುತ್ತೆ. ನೆಕ್ಸ್ಟು ಗ್ರೂಪ್ C ಸಂವಹನ ಪತ್ರಿಕೆ, ಇದ್ರ ಜೂಮ್ ಮಾಡಿದ್ರೆ 299ಗೆ ಇರುತ್ತೆ. ಓಕೆನಾ, 299. ಈ 299 ಸೇರಿದ್ರೆ GK ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿರುವ ಕ್ಲಾಸಸ್ ಕೂಡ ಅದರಲ್ಲಿ ಆಕ್ಸೆಸ್ ಆಗ್ತವೆ. ಬಟ್ 159 ಸೇರಿದ್ರೆ ಇದರಲ್ಲಿ ಕಮ್ಯುನಿಕೇಷನ್ ಇರೋಲ್ಲ, ಜಸ್ಟ್ GK ಎಕ್ಸ್ಟ್ರಾ ಸಿಲೆಬಸ್ ಇರುತ್ತೆ. GK ಎಕ್ಸ್ಟ್ರಾ ಸಿಲೆಬಸ್ ಯಾವುದಂತ ಗೊತ್ತಿದೆ ಅಂದ್ಕೊಳ್ತೀನಿ. ಭೂ ಸುಧಾರಣೆ, ಸಹಕಾರ ಸಂಘ, ಕರ್ನಾಟಕ ಆಡಳಿತ ಮತ್ತು ವಿಜ್ಞಾನ ತಂತ್ರಜ್ಞಾನ, ಕರ್ನಾಟಕ ಪರಿಸರ ಸಮಸ್ಯೆಗಳು, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್. ಇದರಲ್ಲಿ ಕ್ವಶನ್ ಪೇಪರ್ ಬಿಡಿಸ್ಕೊಂಡು, ಓಕೆನಾ, ಪ್ರೀವಿಯಸ್ ಇಯರ್ ಕ್ವಶನ್ಸು, ಇದು ಇವತ್ತು ಮಾಡಿದ್ದು ಮಾಡಲ್ ಕ್ವಶನ್ ಪೇಪರ್, ಅದು ನಾವು ಪ್ರಿಡಿಕ್ಟ್ ಮಾಡಿದ್ದು. ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ ಎಕ್ಸಾಮ್ ಅವ್ರು ನಡೆಸಿರೋದು. ಓಕೆನಾ, ಆ ಕ್ವಶನ್ ಪೇಪರ್ ಬಿಡಿಸ್ಕೊಂಡು ಆಮೇಲೆ ಅದರದ್ದು ಥಿಯರಿ ಮಾಡಿರುತ್ತೆ. ಈ ರೀತಿ ಸ್ಟ್ರಕ್ಚರ್ ಆಗಿರುತ್ತೆ. ಅದಾದಮೇಲೆ ಈಗ ಮಾಕ್ ಟೆಸ್ಟ್ ಥರ ಈಗ ಮಾಡ್ತಿರೋದು. ಈ ರೀತಿ ಕ್ಲಾಸಸ್ ರನ್ ಆಗ್ತಿರುತ್ತೆ. ಓಕೆನಾ, ಅದು ಬೇಕಂದರೆ ಅದಕ್ಕೆ ನೀವು ಈ ರೀತಿ 299ಗೆ ಜಾಯ್ನ್ ಆಗಿ. ಇದು 28 ಡೇಸ್ ಮಾತ್ರ ಆಕ್ಸೆಸ್ ಇರುತ್ತೆ. ಯಾಕಂದರೆ ಯೂಟ್ಯೂಬಲ್ಲಿ ನಾವು ಡೇಸನ್ನು ಜಾಸ್ತಿ ಮಾಡೋಕ್ಕೆ ಬರೋಲ್ಲ. ಓಕೆನಾ, ಇಲ್ಲಾಂದರೆ ನಾನು ಅದನ್ನ 120 ಡೇಸ್ಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅದು ಡೇಸು ಎಕ್ಸ್ಟೆಂಡ್ ಮಾಡೋಕ್ಕೆ ಬರಲ್ಲ, 28 ಡೇಸ್ ಮಾತ್ರ ಇರುತ್ತೆ. ಓಕೆನಾ, ಐ ಹೋಪ್ ಇದು ಕ್ಲಾಸ್ ನಿಮಗೆ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಆದ ಕ್ಲಾಸ್ ಇದನ್ನ ವಾಚ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.